ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಸಂತೋಷ್ ಅಂತ. ನಾ ಈ ಚಾನಲ್ ಒಳಗೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಗೈಸ್, ಇವತ್ತಿನ ಈ ವಿಡಿಯೋ ಒಳಗೆ ನಾನು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಚಾಪ್ಟರ್ಸಿಂದ ಲಾಸ್ಟ್ 5 ಇಯರ್ಸ್ KCET ಒಳಗೆ ಬಂದಿರತಕ್ಕಂಥ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಇನ್ನು ಈ ಚಾಪ್ಟರ್ದಿಂದ ಲಾಸ್ಟ್ 5 ಇಯರ್ಸ್ ಒಳಗೆ ಟೋಟಲ್ 20 ಕ್ವಶನ್ಸ್ ಅನ್ನ ಕೇಳ್ಯಾರ. ಆದರೆ ಈ ವಿಡಿಯೋ ಒಳಗೆ ನಾನು ಜಸ್ಟ್ 7 ಕ್ವಶನ್ಸ್ ಅಷ್ಟೇ ಡಿಸ್ಕಸ್ ಮಾಡ್ತೀನಿ. ಇನ್ನು ಉಳಿದ ಕ್ವಶನ್ಸ್ ಅನ್ನ ನಾನು ನೆಕ್ಸ್ಟ್ ಪಾರ್ಟ್ಸ್ ಒಳಗೆ ಡಿಸ್ಕಸ್ ಮಾಡ್ತೀನಿ. ಇನ್ನು ಈ ವಿಡಿಯೋಗೆ ಬರೋದಾದ್ರೆ ಇಲ್ಲಿ ನಿಮ್ಗೆ ಕ್ವಶನ್ಸ್ಗೆ ಆನ್ಸರ್ ಜೊತೆಗೆ ನಾನು ಕಾನ್ಸೆಪ್ಟ್ಸ್ ಅನ್ನ ಕೂಡ ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕಾಗಿ ನೀವು ವಿಡಿಯೋನ ಸ್ಕಿಪ್ ಮಾಡಲಾರ್ದ ಕಡಿತನ ನೋಡಬೇಕು. ಸೊ ಗೈಸ್, ವಿದೌಟ್ ವೇಸ್ಟಿಂಗ್ ಮಚ್ ಆಫ್ ಅವರ್ ಟೈಮ್, ಲೆಟ್ಸ್ ಗೆಟ್ ಗೈಸ್. ಮೊದಲಿಗೆ ಕ್ವಶನ್ ನಂಬರ್ 1. ಈ ಕ್ವಶನ್ ಅನ್ನ 2016 ಒಳಗೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, a proton is projected with a uniform velocity v along the axis of a current carrying solenoid. Then option number 1, the proton will be accelerated along the axis. Option number 2, the proton path will be circular about the axis. Option number 3, the proton move along the helical path. Option number 4, the proton will continue to move with velocity v along the axis. Guys, in the question valaga we have a current carrying solenoid, and along the axis of the solenoid a proton with uniform velocity v is projected. ಇಲ್ಲಿ ಒಂದು ಕರೆಂಟ್ ಕ್ಯಾರಿಂಗ್ ಸಾಲಿನಾಯ್ಡ್ ಐತಿ. ಇನ್ನು ಅದರ ಆಕ್ಸಿಸ್ ಅಲಾಂಗ್ ನಾವು ಒಂದು ಪ್ರೋಟಾನ್ ಅನ್ನ ಪ್ರೊಜೆಕ್ಟ್ ಮಾಡ್ತೀವಿ ವಿತ್ ಯೂನಿಫಾರ್ಮ್ ವೆಲಾಸಿಟಿ v. ಇಲ್ಲಿ ಕ್ವಶನ್ ಏನಪ್ಪಾ ಅಂತಂದ್ರೆ, ವಿ ನೀಡ್ ಟು ಟೆಲ್ ವಾಟ್ ವಿಲ್ ಹ್ಯಾಪನ್ ಟು ದಿ ಪ್ರೋಟಾನ್ ವೆನ್ ಇಟ್ ಎಂಟರ್ಸ್ ದಿ ಸಾಲಿನಾಯ್ಡ್. ಪ್ರೋಟಾನ್ ಸಾಲಿನಾಯ್ಡ್ ಅನ್ನ ಎಂಟರ್ ಆದ್ಮೇಲೆ ಅದಕ್ಕೆ ಏನಾಗುತ್ತೆ ಅನ್ನೋದನ್ನ ನಾವಿಲ್ಲಿ ಹೇಳಬೇಕು. ಫಸ್ಟ್ ಆಫ್ ಆಲ್, ನೀವು ಇಲ್ಲಿ ನೋಡಿದ್ರೆ ಪ್ರೋಟಾನ್ ಇಸ್ ಅ ಚಾರ್ಜ್ಡ್ ಪಾರ್ಟಿಕಲ್. ಪ್ರೋಟಾನ್ ಒಂದು ಚಾರ್ಜ್ಡ್ ಪಾರ್ಟಿಕಲ್ ಅಂಡ್ ಕರೆಂಟ್ ಕ್ಯಾರಿಂಗ್ ಸಾಲಿನಾಯ್ಡ್ ಪ್ರೊಡ್ಯೂಸಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಇವೆರಡು ಇನ್ಫಾರ್ಮೇಶನ್ ನಮಗೆ ಗೊತ್ತದ. ಯಾವ? Proton is a charged particle and current carrying solenoid produces the magnetic field. ಇನ್ನು ನಮಗೆ ಬೇಸಿಕ್ ಇನ್ಫಾರ್ಮೇಶನ್ ಮತ್ತೇನು ಬರ್ತದಪ್ಪ ಅಂತಂದ್ರೆ, when a moving charged particle enters the magnetic field it will experience the force. ಒಂದು ಚಾರ್ಜ್ಡ್ ಪಾರ್ಟಿಕಲ್ when it enters the magnetic field ಅವಾಗ ಅದು ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅನ್ನೋದು ನಮ್ಗೆ ಗೊತ್ತೈತಿ. ಇಲ್ಲಿ ಪ್ರೋಟಾನ್ ಕೂಡ when it enters the solenoid it will experience the force. ಕ್ವಶನ್ ಏನಪ್ಪಾ ಅಂತಂದ್ರೆ, ಆ ಫೋರ್ಸಿನ ಮ್ಯಾಗ್ನಿಟ್ಯೂಡ್ ಎಷ್ಟೈತಿ ಮತ್ತೆ ಡೈರೆಕ್ಷನ್ ಏನೈತಿ ಅನ್ನೋದು ನಮ್ಗೆ ಗೊತ್ತಾಗಬೇಕು. ಅದು ಗೊತ್ತಾದ್ರೆ we will know what will happen to the proton when it enters the solenoid. ಗೈಸ್, ಇನ್ ಜನರಲ್ ಒಂದು ಚಾರ್ಜ್ಡ್ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಎಂಟರ್ ಆದ್ಮೇಲೆ ಯಾವ ರೀತಿ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅನ್ನೋದಕ್ಕೆ ಈ ಎಕ್ಸ್ಪ್ರೆಷನ್ ಐತೆ ನಮ್ಮ ಕಡೆ. ಫೋರ್ಸ್ FB is equal to QV cross B. This expression gives the magnitude of the force as well as the direction of the force. Magnitude of the force ಎಷ್ಟೈತಿ ಇಲ್ಲಿ? QVB sin theta, ಯಾಕಂದ್ರೆ ಕ್ರಾಸ್ ಪ್ರಾಡಕ್ಟ್ ಐತಿ ಇಲ್ಲಿ. ಇನ್ನು ಡೈರೆಕ್ಷನ್ ಆಫ್ ದಿ ಫೋರ್ಸ್ ಇಸ್ ದಿ ಡೈರೆಕ್ಷನ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ವೆಲಾಸಿಟಿ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಫೋರ್ಸಿನ ಡೈರೆಕ್ಷನ್ ಯಾವ ಕಡೆ ಇರ್ತೈತಿ? ದಿ ಡೈರೆಕ್ಷನ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು velocity and the magnetic field. ಇನ್ನು ಮ್ಯಾಗ್ನಿಟ್ಯೂಡ್ QVB sin theta. ಇಲ್ಲಿ ಕ್ವಶನ್ ಒಳಗೆ ಬರೋದಾದ್ರೆ ಏನಪ್ಪಾ, ಸಾಲಿನಾಯ್ಡ್ ಒಳಗೆ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿರ್ತೈತಿ ಅದು ಯೂನಿಫಾರ್ಮ್ ಇರ್ತೈತಿ. ಇಫ್ ದಿ ಸಾಲಿನಾಯ್ಡ್ ಇಸ್ ಲಾಂಗ್, ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ಏನಪ್ಪಾ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದಿ ಸಾಲಿನಾಯ್ಡ್ ಇಸ್ ಸೇಮ್ ಎವ್ರಿವೇರ್. ಸೊ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿರ್ತೈತಿ. ಇಲ್ಲಿ ನಾನು ತೋರಿಸಿನಲ್ಲ ಸ್ಟ್ರೇಟ್ ಲೈನ್ ಮೂಲಕ ಈ ರೀತಿ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿರ್ತೈತಿ. ಇನ್ನು ಇದರ ಡೈರೆಕ್ಷನ್ ಯಾವ ರೀತಿ ಇರ್ತೈತಿ ಅನ್ನೋದಕ್ಕೆ ನಮ್ಗೆ ರೈಟ್ ಹ್ಯಾಂಡ್ ಥಂಬ್ ರೂಲ್ ಕೊಡುತ್ತೆ. ರೈಟ್ ಹ್ಯಾಂಡ್ ಥಂಬ್ ರೂಲ್ ವಿಲ್ ಗಿವ್ ಅಸ್ ದಿ ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ನಾವು ಕರೆಂಟಿನ ಡೈರೆಕ್ಷನ್ ಯಾವ ಕಡೆ ಇರ್ತೈತಿಲ್ಲ ಆ ಡೈರೆಕ್ಷನ್ ಒಳಗೆ ನಮ್ಮ ಏನಪ್ಪಾ ಇವು ಫಿಂಗರ್ಸ್ ಅನ್ನ ಕರ್ಲ್ ಮಾಡಿದ್ರೆ ಡೈರೆಕ್ಷನ್ ಆಫ್ ದಿ ಥಂಬ್ ಗಿವ್ಸ್ ದಿ ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ಡೈರೆಕ್ಷನ್ ನಾನು ಈ ಕಡೆ ತಗೊಂಡಿನಿ. ಸೊ ಇಲ್ಲಿ ವೆಲಾಸಿಟಿ ಡೈರೆಕ್ಷನ್ ಈ ಕಡೆ ಐತಿ, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಈ ಕಡೆ ಐತಿ. ಇಲ್ಲಿ ನಾವು ಫೋರ್ಸಿನ ಮ್ಯಾಗ್ನಿಟ್ಯೂಡ್ ಅನ್ನ ಕಂಡುಹಿಡಿದ್ರೆ ಫೋರ್ಸ್ ಇಸ್ ಈಕ್ವಲ್ ಟು QVB sin theta. Q ಅಂದ್ರೆ ಚಾರ್ಜ್ ಆನ್ ದಿ ಪ್ರೋಟಾನ್ ಎಷ್ಟೈತಿ? E 1.6 × 10⁻⁻19 ಕೂಲಮ್. ವೆಲಾಸಿಟಿ V, ಮ್ಯಾಗ್ನಿಟ್ಯೂಡ್. ಇನ್ನು B ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೈನ್ ಥೀಟಾ, ಇಲ್ಲಿ ನೀವು ನೋಡಿದ್ರೆ ಡೈರೆಕ್ಷನ್ ಆಫ್ ದಿ ವೆಲಾಸಿಟಿ ಅಂಡ್ ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಬೋತ್ ಆರ್ ಸೇಮ್. ಎರಡು ಒಂದೇ ಡೈರೆಕ್ಷನ್ ಒಳಗದವ. ಸೊ ಥೀಟಾ ಇಸ್ 0. ಸೊ ಮ್ಯಾಗ್ನಿಟ್ಯೂಡ್ ಆಫ್ ದಿ ಫೋರ್ಸ್ ಇಸ್ EVB sin 0 ಅಂದ್ರೆ 0. ಸೊ ಮ್ಯಾಗ್ನಿಟ್ಯೂಡ್ ಆಫ್ ದಿ ಫೋರ್ಸ್ ಎಷ್ಟು ಬರಾಕತೈತಿ? ನಮಗೆ 0 ಬರಾಕತೈತಿ. ಸೊ ಇದರ ಅರ್ಥ ಏನಪ್ಪಾ ಅಂತಂದ್ರೆ, when the proton moves along the axis of the solenoid it will experience no force. ಅದು ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಂಗಿಲ್ಲ. ಇನ್ನು ಅದು ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಲಿಲ್ಲ ಅಂದ್ರೆ ಇಟ್ ವಿಲ್ ಕಂಟಿನ್ಯೂ ಟು ಮೂವ್ ಅಲಾಂಗ್ ದಿ ಆಕ್ಸಿಸ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ v. ನ್ಯೂಟನ್ಸ್ ಲಾ ನಮಗೆ ಏನು ಹೇಳ್ತವ? ಇಫ್ ನೆಟ್ ಫೋರ್ಸ್ ಆನ್ ಅ ಪಾರ್ಟಿಕಲ್ ಇಸ್ 0 ದೆನ್ ನೆಟ್ ಎಕ್ಸಲರೇಷನ್ ಇಸ್ ಆಲ್ಸೋ 0, ವಿಚ್ ಆಲ್ಸೋ ಮೀನ್ಸ್ ದಟ್ ಒಂದ್ ವೇಳೆ ಆ ಪಾರ್ಟಿಕಲ್ ರೆಸ್ಟ್ ಒಳಗಿತ್ತಂದ್ರೆ ಇಟ್ ವಿಲ್ ಕಂಟಿನ್ಯೂ ಟು ಬಿ ಅಟ್ ರೆಸ್ಟ್. ಒಂದ್ ವೇಳೆ ಆ ಪಾರ್ಟಿಕಲ್ ಇಫ್ ಇಟ್ ಇಸ್ ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ v ಇಟ್ ವಿಲ್ ಕಂಟಿನ್ಯೂ ಟು ಮೂವ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ v. ಸೊ ಇಲ್ಲಿ ಕೂಡ ಫೋರ್ಸ್ 0 ಇರೋದ್ರಿಂದಾಗಿ ಏನಪ್ಪಾ, the proton will continue to move along the axis with uniform velocity v. So answer to this question is option number 4. Guys, next question number 2. ಈ ಕ್ವಶನ್ ಅನ್ನು ಕೂಡ 2016 ಒಳಗನೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, in the cyclotron as radius of the circular path of the charged particle increases, option number 1 both omega and v increases. Option number 2 omega increases, v remains constant. Option number 3
V increases, omega remains constant. Option number 4, V increases, omega decreases. Here omega is angular velocity and V is linear velocity. Guys, cyclotron is the machine that accelerates the charged particles to high energies. ಅಂದ್ರೆ cyclotron ಅಲ್ಲಿ ನಾವು ಒಂದು ಚಾರ್ಜ್ ಪಾರ್ಟಿಕಲ್ ನ ಕೈನೆಟಿಕ್ ಎನರ್ಜಿಯನ್ನು ಇನ್ಕ್ರೀಸ್ ಮಾಡ್ತೀವಿ. ಇನ್ನು cyclotron uses both magnetic field and electric field to accelerate the charged particle. ಇಲ್ಲಿ ನೀವು ನೋಡಬಹುದು ಏನು ಕ್ರಾಸ್ ಮಾರ್ಕ್ಸ್ ಹಾಕಿನಲ್ಲ, this is the magnetic field and the direction of the magnetic field is into the board ಐತಿ, and electric field is produced by this oscillator. ಇನ್ನು electric field ಮತ್ತು magnetic field ಇಲ್ಲಿ ಡಿಫರೆನ್ಸ್ ಏನೈತಪ್ಪ ಅಂತಂದ್ರೆ magnetic field is everywhere in the cyclotron. Electric field is only present in the space between these two containers. ಈ D's ಅಂತ ಏನು ಕರಿತೀವಿ ಅದರ ಮಧ್ಯೆ ಅಷ್ಟೇ electric field ಇರ್ತೈತಿ. ಮತ್ತೆ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಚೇಂಜಸ್ ಒಕೇಶನಲಿ, ನಾವು ಅದನ್ನ ಚೇಂಜ್ ಕೂಡ ಮಾಡ್ತೀವಿ ಡೈರೆಕ್ಷನ್, ಯಾಕಂದ್ರೆ ಅಲ್ಲಿ ಸ್ಪೀಡ್ ಇನ್ಕ್ರೀಸ್ ಮಾಡಲಿಕ್ಕೆ ನಾವು ಡೈರೆಕ್ಷನ್ ಕೂಡ ಚೇಂಜ್ ಮಾಡೋದು. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ವರ್ಕ್ ಏನಪ್ಪಾ ಅಂತಂದ್ರೆ ಇಟ್ ಚೇಂಜಸ್ ದಿ ಡೈರೆಕ್ಷನ್ ಆಫ್ ದಿ ಚಾರ್ಜ್ ಪಾರ್ಟಿಕಲ್ ಡ್ಯೂರಿಂಗ್ ದಿ ಮೋಷನ್. ಮ್ಯಾಗ್ನೆಟಿಕ್ ಫೀಲ್ಡ್ ಏನ್ ಮಾಡುತ್ತಾ, ಇಟ್ ಹೆಲ್ಪ್ಸ್ ದ ಚಾರ್ಜ್ ಪಾರ್ಟಿಕಲ್ ಟು ಚೇಂಜ್ ಇಟ್ಸ್ ಡೈರೆಕ್ಷನ್ ಇನ್ ಅ ಸರ್ಕ್ಯುಲರ್ ಪಾತ್. ಇನ್ನು ಎಲೆಕ್ಟ್ರಿಕ್ ಫೀಲ್ಡ್ ಅದಕ್ಕೆ ಯೂಸ್ ಆಗುತ್ತೆ, ಇಟ್ ಹೆಲ್ಪ್ಸ್ ಇನ್ ಚೇಂಜಿಂಗ್ ದಿ ಸ್ಪೀಡ್ ಆಫ್ ದಿ ಪಾರ್ಟಿಕಲ್ ಸ್ಪೀಡ್ ಅನ್ನ ಇನ್ಕ್ರೀಸ್ ಮಾಡಲಿಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಹೆಲ್ಪ್ ಆಗುತ್ತೆ. ಪಾರ್ಟಿಕಲ್ ಡೈರೆಕ್ಷನ್ ಅನ್ನ ಚೇಂಜ್ ಮಾಡಲಿಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಲ್ಪ್ ಆಗುತ್ತೆ. ವರ್ಕಿಂಗ್ ಇಷ್ಟ ಇಲ್ಲಿ ನಾವು ಈ ಡಿ ಮಧ್ಯೆ ಇರತಕ್ಕಂಥ ಸ್ಪೇಸ್ ಒಳಗೆ ನಾವು ಚಾರ್ಜ್ ಪಾರ್ಟಿಕಲ್ ಅನ್ನ ರಿಲೀಸ್ ಮಾಡಿದ್ವಿ ಅಂದ್ರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರ್ತೈತಿ, ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತೈತಿ. ಸೊ ಬಿಕಾಸ್ ಆಫ್ ದಟ್ ಸ್ಪೀಡ್ ಕೂಡ ಚೇಂಜ್ ಆಗುತ್ತೆ, ಡೈರೆಕ್ಷನ್ ಕೂಡ ಚೇಂಜ್ ಆಗುತ್ತೆ. ಇಲ್ಲಿ ಅದಕ್ಕೆ ಅದು ಸರ್ಕ್ಯುಲರ್ ಪಾತ್ ಒಳಗೆ ಮೂವ್ ಆಗ್ಲಿಕ್ಕೆ ಟ್ರೈ ಮಾಡುತ್ತೆ. ಇಲ್ಲಿ ಒಳಗಡೆ ಡಿ ಅನ್ನ ಎಂಟರ್ ಆದ್ಮೇಲೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರಂಗಿಲ್ಲ, ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಷ್ಟೇ ಇರೋದ್ರಿಂದ ಇನ್ಸೈಡ್ ದಿ ಡಿ ಇಟ್ ಮೂವ್ಸ್ ವಿತ್ ಕಾನ್ಸ್ಟೆಂಟ್ ಸ್ಪೀಡ್. ಮತ್ತೆ ಡಿ ಅನ್ನ ಎಕ್ಸಿಟ್ ಆದ್ಮೇಲೆ ಇಲ್ಲಿ ಅಗೇನ್ ಇಟ್ ಎಕ್ಸ್ಪೀರಿಯನ್ಸಸ್ ಎಲೆಕ್ಟ್ರಿಕ್ ಫೀಲ್ಡ್. ಎಕ್ಸ್ಪೀರಿಯನ್ಸ್ ಮಾಡಿದ ಕೂಡಲೇ ಇಲ್ಲಿ ಇಟ್ ಎಕ್ಸಲರೇಟ್ಸ್, ಇಟ್ ಸ್ಪೀಡ್ಸ್ ಅಪ್, ಸ್ಪೀಡ್ ಹೆಚ್ಚಾಗುತ್ತೆ. ಸೊ ಇಟ್ ಟೇಕ್ಸ್ ಲಾಂಗರ್ ಪಾತ್. ಇಲ್ಲಿ ಮತ್ತೆ ಒಳಗಡೆ ಕಾನ್ಸ್ಟೆಂಟ್ ಸ್ಪೀಡ್ ಮೂವ್ ಆಗುತ್ತೆ. ಮತ್ತೆ ಇಲ್ಲಿ ಹೊರಗಡೆ ಬಂದ್ಮೇಲೆ ಇಟ್ ಅಗೇನ್ ಎಕ್ಸಲರೇಟ್ಸ್ ಬಿಕಾಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಮತ್ತೆ ಅದರ ಸ್ಪೀಡ್ ಹೆಚ್ಚಾಗುತ್ತೆ. ಸ್ಪೀಡ್ ಹೆಚ್ಚಾದ ಕೂಡಲೇ ರೇಡಿಯಸ್ ಅಂದ್ರೆ ಅದರ ಪಾತ್ ಕೂಡ ಲಾಂಗರ್ ಆಗುತ್ತೆ. ಸೊ ಇದೇ ರೀತಿ ಅದು ಸ್ಪೈರಲ್ ಪಾತ್ ಅನ್ನ ಫಾಲೋ ಮಾಡ್ಕೊತಾ ಒನ್ಸ್ ಇಟ್ ಗೇನ್ಸ್ ದಿ ಸಫಿಶಿಯಂಟ್ ಕೈನೆಟಿಕ್ ಎನರ್ಜಿ ಇಟ್ ಎಕ್ಸಿಟ್ಸ್ ಥ್ರೂ ದಿಸ್ ಪೋರ್ಟ್. ಗೈಸ್, ಇನ್ನು ಕ್ವಶನ್ ಬರೋದಾದ್ರೆ ಇಲ್ಲಿ ಅವ್ರು ಏನ್ ಕೇಳ್ಯಾರಪ್ಪ ಅಂತಂದ್ರೆ, as the radius of the charged particle increases inside the cyclotron, what will happen to the linear velocity as well as angular velocity? Radius increase ಆದಂಗ linear velocity ಮತ್ತೆ angular velocity ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಹೇಳಬೇಕು. ನಾನು ಈಗ ತಾನೇ ಡಿಸ್ಕಸ್ ಮಾಡಿದ್ದೀನಿ ಏನಂತ ಹೇಳಿ, once the charged particle enters the space between this D's, ಈ D's ಮಧ್ಯೆ ಇರತಕ್ಕಂಥ ಸ್ಪೇಸ್ ಒಳಗಡೆ ಎಂಟರ್ ಆದ್ಮೇಲೆ it will experience both magnetic field as well as electric field. Electric field experience ಆದ್ಮೇಲೆ ಇದೇನು it speeds up, ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಸ್ಪೀಡ್ ಇನ್ಕ್ರೀಸ್ ಆದ್ರೆ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಸೊ ಬಿಕಾಸ್ ಆಫ್ ದಟ್ ಇಟ್ ವಿಲ್ ಟೇಕ್ ದಿ ಲಾಂಗರ್ ಪಾತ್ ಅನ್ನ ಅದು ಟೇಕ್ ಮಾಡುತ್ತೆ. ಸೊ ನಾವೇನ್ ಹೇಳ್ಬೋದು, ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆದ್ರೆ ರೇಡಿಯಸ್ ಇನ್ಕ್ರೀಸ್ ಆಗತೈತಿ, ಅಥವಾ ರೇಡಿಯಸ್ ಹೆಚ್ಚಾದಂಗ ಅದ್ರ ಸ್ಪೀಡ್ ಕೂಡ ಜಾಸ್ತಿ ಇರ್ತೈತಿ, ಅಥವಾ ಲೀನಿಯರ್ ವೆಲಾಸಿಟಿ ಜಾಸ್ತಿ ಇರ್ತೈತಿ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನಾವು ಏನ್ ನೋಡೋಣಪ್ಪ ಅಂತಂದ್ರೆ, ವಾಟ್ ವಿಲ್ ಹ್ಯಾಪನ್ ಟು ಆಂಗ್ಯುಲರ್ ವೆಲಾಸಿಟಿ ಆಸ್ ದ ರೇಡಿಯಸ್ ಇನ್ಕ್ರೀಸಸ್ ಅನ್ನೋದನ್ನ ನೋಡೋಣ. ಲೀನಿಯರ್ ವೆಲಾಸಿಟಿ ಅನ್ಕ ಇನ್ಕ್ರೀಸ್ ಆಗತೈತಿ, ಬಟ್ ವಾಟ್ ಅಬೌಟ್ ಆಂಗ್ಯುಲರ್ ವೆಲಾಸಿಟಿ ಅನ್ನೋದನ್ನ ನಾವಿಲ್ಲಿ ನೋಡೋಣ. Guys, in a cyclotron, when the charged particle moves inside the D's, it follows the circular path and it moves with a constant speed. So D's ಒಳಗೆ ಮೂವ್ ಮಾಡೋ ಮುಂದೆ charged particle constant speed ಲೇ ಮೂವ್ ಆಗುತ್ತೆ ಮತ್ತೆ circular path ಒಳಗೆ ಮೂವ್ ಆಗುತ್ತೆ. So it means force on that particle is centripetal force. So centripetal force ಗೆ ನಮ್ಮ ಕಡೆ ಎಕ್ಸ್ಪ್ರೆಷನ್ ಏನೈತಿ, mv² divided by r. ಇಲ್ಲಿ v ಅಂದ್ರೆ linear velocity of the particle, ಇನ್ನು r ಅಂದ್ರೆ ರೇಡಿಯಸ್ ಎಷ್ಟು ಇರ್ತೈತಲ್ಲ ಅದು. ಇನ್ನು D ಒಳಗಿದ್ದಾಗ ಓನ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಅಷ್ಟೇ ಆಕ್ಟ್ ಆಗುತ್ತೆ. ಡಿ ಒಳಗೆ ಚಾರ್ಜ್ ಪಾರ್ಟಿಕಲ್ ಇದ್ದಾಗ ಮ್ಯಾಗ್ನೆಟಿಕ್ ಫೋರ್ಸ್ ಅಷ್ಟೇ ಆಕ್ಟ್ ಆಗುತ್ತೆ, ಯಾಕಂದ್ರೆ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಬ್ಸೆಂಟ್ ಇರುತ್ತೆ. ಸೊ ಮ್ಯಾಗ್ನೆಟಿಕ್ ಫೋರ್ಸ್ ಅಥವಾ ಲಾರೆನ್ಸ್ ಫೋರ್ಸ್ ಎಕ್ಸ್ಪ್ರೆಷನ್ ಏನಿದೆ ನಮ್ಮ ಕಡೆ, ಕ್ಯೂ ವಿ ಬಿ ಸೈನ್ ಥೀಟಾ. ಇಲ್ಲಿ ಥೀಟಾ ಅಂದ್ರೆ ಆಂಗಲ್ ಬಿಟ್ವೀನ್ ದಿ ವೆಲಾಸಿಟಿ ಅಂಡ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಅದು 90 ಡಿಗ್ರಿ ಇರೋದ್ರಿಂದ ಕ್ಯೂ ವಿ ಬಿ ಅಂತ ಹೇಳಿ ಬರಿತೀವಿ. ಸೊ ಮ್ಯಾಗ್ನೆಟಿಕ್ ಫೋರ್ಸ್ ಏನಿರ್ತೈತಲ್ಲ ದಟ್ ಆಕ್ಟ್ಸ್ ಆಸ್ ಅ ಸೆಂಟ್ರಿಪಿಟಲ್ ಫೋರ್ಸ್. ಸೊ ದಟ್ ಇಸ್ ವೈ ನಾ ಏನಂತ ಬರೀತೀನಿ, mv² divided by r is equal to qvb. ಇಲ್ಲಿ ಒಂದು ವಿ ಕ್ಯಾನ್ಸಲ್ ಮಾಡಿದ್ರೆ v equal to ಏನಂತ ಬರೀಬಹುದು, qb divided by m into r. ಇಲ್ಲಿ ಈ ಎಕ್ಸ್ಪ್ರೆಷನ್ ಒಳಗೆ ನೀವು ನೋಡಿದ್ರೆ q ಅಂದ್ರೆ ಚಾರ್ಜ್ ಆಫ್ ದಿ ಪಾರ್ಟಿಕಲ್, b ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್, m ಅಂದ್ರೆ ಮಾಸ್ ಆಫ್ ದಿ ಪಾರ್ಟಿಕಲ್. ಇವು ಮೂರು ಕಾನ್ಸ್ಟೆಂಟ್ ಇರ್ತವೆ. ಸೊ v is directly proportional to r ಅಂತ ಹೇಳಿ ಬರೀಬಹುದು, ಅಥವಾ r is directly proportional to v ಅಂತನೂ ಬರೀಬಹುದು. ಅಂದ್ರೆ ವೆಲಾಸಿಟಿ ಇನ್ಕ್ರೀಸ್ ಆದ್ರೆ ರೇಡಿಯಸ್ ಇನ್ಕ್ರೀಸ್ ಆಗುತ್ತೆ, ಒಂದ್ ವೇಳೆ ರೇಡಿಯಸ್ ಹೆಚ್ಚಿತ್ತಂದ್ರೆ ವೆಲಾಸಿಟಿನೂ ಜಾಸ್ತಿ ಐತೆ ಅಂತ ಹೇಳಿ ಹೇಳ್ಬೋದು. ಸೊ ಲೀನಿಯರ್ ವೆಲಾಸಿಟಿ ಇನ್ಕ್ರೀಸಸ್ ವಿತ್ ರೇಡಿಯಸ್ ಅಂತ ಹೇಳ್ಬೋದು. ನಾವು ಆಗ್ಲೇ ಡಿಸ್ಕಸ್ ಕೂಡ ಮಾಡಿದ್ವಿ, ಈಗ ಮ್ಯಾಥಮೆಟಿಕಲ್ ಪ್ರೂಫ್ ಕೂಡ ಇಲ್ಲೇ ಇದೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಆಂಗ್ಯುಲರ್ ವೆಲಾಸಿಟಿ. ಆಂಗ್ಯುಲರ್ ವೆಲಾಸಿಟಿಗೆ ಫಾರ್ಮುಲಾ ಏನಪ್ಪ ಅಂತಂದ್ರೆ, ವಿ ಹ್ಯಾವ್ ದಿಸ್ ರಿಲೇಷನ್, ಲೀನಿಯರ್ ವೆಲಾಸಿಟಿ ಇಸ್ ಈಕ್ವಲ್ ಟು ಆಂಗ್ಯುಲರ್ ವೆಲಾಸಿಟಿ ಇಂಟು ರೇಡಿಯಸ್ r. ಸೊ ಇದರಿಂದ ಒಮೆಗಾ ಇಸ್ ಈಕ್ವಲ್ ಟು v by r ಅಂತ ಬರ್ಕೋಬಹುದು. ಇಲ್ಲಿ ನೀವು ನೋಡ್ರಿ v by r, r ನ ಈ ಕಡೆ ತಗೊಂಡ್ರೆ v by r ಇಸ್ ಈಕ್ವಲ್ ಟು qb divided by m. ಸೊ ಇದು ಎಲ್ಲಾ ಟರ್ಮ್ಸ್ ಕಾನ್ಸ್ಟೆಂಟ್ ಅದಾವ ಇಲ್ಲಿ. ಸೊ ಒಮೆಗಾ ರಿಮೇನ್ಸ್ ಕಾನ್ಸ್ಟೆಂಟ್.
ಸೊ ಇಲ್ಲೇನು ಒಮೆಗಾ ಚೇಂಜ್ ಆಗಂಗಿಲ್ಲ ಆಸ್ ದಿ ರೇಡಿಯಸ್ ಇನ್ಕ್ರೀಸಸ್ ಇನ್ ದಿ ಸೈಕ್ಲೋಟ್ರಾನ್. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 3, that is V increases and omega remains constant. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 3. ಈ ಕ್ವಶನ್ ಅನ್ನು ಕೂಡ 2016 ಒಳಗನೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ a conducting wire carrying current is arranged as shown. The magnetic field at O, option number 1, mu naught I divided by 12 into bracket 1 by R1 minus 1 by R2. Option number 2, mu naught I divided by 12 into bracket 1 by R1 plus 1 by R2. Option number 3, mu naught I divided by 6 into bracket 1 by R1 minus 1 by R2. Option number 4, mu naught I divided by 6 into bracket 1 by R1 plus 1 by R2. ಗೈಸ್ ಇಲ್ಲಿ ಕ್ವಶನ್ ಒಳಗ ಅವರು ನಮಗೆ ಈ ರೀತಿ ಒಂದು ಕರೆಂಟ್ ಕ್ಯಾರಿಯಿಂಗ್ ವೈರ್ ಅನ್ನ ಕೊಟ್ಟಾರೆ. ಇಲ್ಲಿ ಕ್ವಶನ್ ಏನಪ್ಪಾ ಅಂತಂದ್ರೆ ವಿ ನೀಡ್ ಟು ಫೈಂಡ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ O ಡ್ಯೂ ಟು ದಿಸ್ ವೈರ್. ಈ ವೈರಿನ ಸಲುವಾಗಿ ಈ ಪಾಯಿಂಟ್ O ಒಳಗ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗೈತಿ ಅನ್ನೋದನ್ನ ನಾವಿಲ್ಲಿ ಕಂಡುಹಿಡಿಯಬೇಕು. ಇಲ್ಲಿ ನೀವು ಈ ವೈರ್ ಅನ್ನು ನೋಡಿದ್ರೆ ಇಟ್ ಈಸ್ ಮೇಡ್ ಅಪ್ ಆಫ್ 4 ಎಲಿಮೆಂಟ್ಸ್. ಅವು 1 2 3 4. ದೀಸ್ ಆರ್ 4 ಕರೆಂಟ್ ಕ್ಯಾರಿಯಿಂಗ್ ಎಲಿಮೆಂಟ್ಸ್. ಇಲ್ಲಿ ನೀವು ನೋಡಿದ್ರೆ ಇವೆರಡು ಸ್ಟ್ರೇಟ್ ಅದಾವ, ಇವೆರಡು ಸರ್ಕ್ಯುಲರ್ ಇನ್ ಶೇಪ್ ಅದಾವ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ O is the vector sum of magnetic fields produced by these 4 elements. ಈ 4 ಎಲಿಮೆಂಟ್ಸ್ ಈ ಪಾಯಿಂಟ್ ಒಳಗೆ ಎಷ್ಟೆಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅನ್ನು ಪ್ರೊಡ್ಯೂಸ್ ಮಾಡ್ತಾರಲ್ಲ ಅವ್ರ ವೆಕ್ಟರ್ ಸಮ್ ಅನ್ನು ನಾವು ಕಂಡುಹಿಡಿದ್ರೆ ದಟ್ ಈಸ್ ದಿ ಅವರ್ ಆನ್ಸರ್. ಇಲ್ಲಿ ಅದಕ್ಕೆ ನಮಗೆ ಮೊದಲು ಏನು ಗೊತ್ತಿರಬೇಕು, ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದಿ ಸ್ಟ್ರೇಟ್ ಎಲಿಮೆಂಟ್, ಸ್ಟ್ರೇಟ್ ಕರೆಂಟ್ ಕ್ಯಾರಿಯಿಂಗ್ ಎಲಿಮೆಂಟ್, ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದಿ ಸರ್ಕ್ಯುಲರ್ ಕರೆಂಟ್ ಕ್ಯಾರಿಯಿಂಗ್ ಎಲಿಮೆಂಟ್. ಇವೆರಡಕ್ಕೂ ಎಕ್ಸ್ಪ್ರೆಷನ್ ನಮಗೆ ಗೊತ್ತಿದ್ರೆ ವಿ ಕ್ಯಾನ್ ಈಸಿಲಿ ಫೈಂಡ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ O. ಸೊ ಅದಕ್ಕಾಗಿ ಮೊದಲು ನಾವು ಇವೆರಡು ಎಕ್ಸ್ಪ್ರೆಷನ್ಸ್ ಅನ್ನು ನೋಡೋಣ ಅಂಡ್ ದೆನ್ ವಿ ವಿಲ್ ಫೈಂಡ್ ದಿ ಏನಪ್ಪ ರಿಕ್ವೈರ್ಡ್ ಆನ್ಸರ್. ಗೈಸ್ ಮೊದಲಿಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸ್ಟ್ರೇಟ್ ಕರೆಂಟ್ ಕ್ಯಾರಿಯಿಂಗ್ ಎಲಿಮೆಂಟ್. ಇಲ್ಲಿ ನಮ್ಮ ಕಡೆ ಒಂದು ಸ್ಟ್ರೇಟ್ ಕರೆಂಟ್ ಕ್ಯಾರಿಯಿಂಗ್ ಎಲಿಮೆಂಟ್ ಐತಿ, ಈ ತರ ಅದರ ಲೆಂತ್ DL ಐತಿ, ಮತ್ತೆ ಅದರೊಳಗೆ ಕರೆಂಟ್ I ಪಾಸ್ ಆಗತ್ತೈತಿ. ಇನ್ನು ಈ ಕರೆಂಟ್ ಕ್ಯಾರಿಯಿಂಗ್ ಎಲಿಮೆಂಟ್ ಇಂದ R ಡಿಸ್ಟೆನ್ಸ್ ದೂರದೊಳಗೆ ಒಂದು ಪಾಯಿಂಟ್ P ಐತಿ. ನಮಗೆ ಈ ಪಾಯಿಂಟ್ P ನಾಗ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಐತಿ ಅನ್ನೋದು ಬೇಕಾಗೈತಿ. ಅದಕ್ಕೆ ಎಕ್ಸ್ಪ್ರೆಷನ್ ಏನೈತಿ, DB is equal to mu naught divided by 4 pi into I dl cross R divided by R cube. ಇಲ್ಲಿ I dl ಅಂದ್ರೆ ಇದು ವೆಕ್ಟರ್ whose magnitude is I into dl. dl ಅಂದ್ರೆ length of the current carrying element. ಇನ್ನು R ಅಂದ್ರೆ ವೆಕ್ಟರ್ from the current carrying element to point P. ಸೊ ಇವೆರಡರದು ಕ್ರಾಸ್ ಪ್ರಾಡಕ್ಟ್ ಡಿವೈಡೆಡ್ ಬೈ R cube. ಈ ಎಕ್ಸ್ಪ್ರೆಷನ್ ನಮಗೆ ಬಯೋಟ್ ಸವರ್ಟ್ಸ್ ಲಾ ದಿಂದ ಬಂದೈತಿ. ಇನ್ನು ಜಸ್ಟ್ ನಮಗೆ ಮ್ಯಾಗ್ನಿಟ್ಯೂಡ್ ಅಷ್ಟೇ ಬೇಕಾಗಿತ್ತಪ್ಪ ಅಂತಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ is equal to mu naught divided by 4 pi I dl sin theta divided by R square. ಇದು ಮ್ಯಾಗ್ನಿಟ್ಯೂಡ್ ಅಷ್ಟೇ ಬೇಕಾಗಿತ್ತು. ಇನ್ನು ಒಂದ್ ವೇಳೆ ಈ ಪಾಯಿಂಟ್ ನಮಗೆ ಎಸ್ಪೆಷಲಿ ಈ ಪಾಯಿಂಟ್ ಅಲಾಂಗ್ ದಿ ಕರೆಂಟ್ ಕ್ಯಾರಿಯಿಂಗ್ ಎಲಿಮೆಂಟ್ ಇತ್ತಪ್ಪ, ಇಲ್ಲೇ ಅಥವಾ ಇಲ್ಲೆಲ್ಲರೇ ಇತ್ತಂದ್ರೆ ಅಟ್ ದಟ್ ಪಾಯಿಂಟ್ ದಿ ಥೀಟಾ ವಿಲ್ ಬಿ ಈಕ್ವಲ್ ಟು 0. ಅವಾಗ ಥೀಟಾ ಇದೇನು ಆಂಗಲ್ ಐತೆ, ಆಂಗಲ್ ಬಿಟ್ವೀನ್ ದಿ ಕರೆಂಟ್ ಕ್ಯಾರಿಯಿಂಗ್ ಎಲಿಮೆಂಟ್ ಆ್ಯಂಡ್ ದಿ ಪಾಯಿಂಟ್ ಅದು 0 ಆಗುತ್ತೆ. ಸೊ ಇಲ್ಲಿ 0 ತುಂಬಿಕೊಂಡ್ರೆ ನೀವು ಮ್ಯಾಗ್ನೆಟಿಕ್ ಫೀಲ್ಡ್ 0 ಬರುತ್ತೆ. ಸೊ ಇಫ್ ದಿ ಪಾಯಿಂಟ್ ಈಸ್ ಅಲಾಂಗ್ ದಿ ಡೈರೆಕ್ಷನ್ ಆಫ್ ಕರೆಂಟ್ ಆರ್ ಅಲಾಂಗ್ ದಿ ಡೈರೆಕ್ಷನ್ ಆಫ್ ದಿ ಕರೆಂಟ್ ಕ್ಯಾರಿಯಿಂಗ್ ಎಲಿಮೆಂಟ್ ದೆನ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ 0. ಈ ಕ್ವಶನ್ ಒಳಗೆ ಅದು ಎಸ್ಪೆಷಲಿ ನಮಗೆ ಯೂಸ್ ಆಗುತ್ತೆ. ಗೈಸ್ ನೆಕ್ಸ್ಟ್ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸರ್ಕ್ಯುಲರ್ ಕರೆಂಟ್ ಕ್ಯಾರಿಂಗ್ ಎಲಿಮೆಂಟ್ಗೆ ಎಕ್ಸ್ಪ್ರೆಷನ್ ಏನೈತಿ ಅನ್ನೋದನ್ನ ನೋಡೋಣ. ಅದಕ್ಕಾಗಿ ನಾನೊಂದು ಸರ್ಕ್ಯುಲರ್ ಕರೆಂಟ್ ಕ್ಯಾರಿಂಗ್ ಲೂಪ್ ಅನ್ನು ಕನ್ಸಿಡರ್ ಮಾಡೀನಿ. ಇಲ್ಲಿ I is the current flowing in the loop in anti-clockwise direction. ಇನ್ನು ಈ ಲೂಪಿನ ಸಲುವಾಗಿ at point O which is the center of the loop ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರ್ತದಪ್ಪ ಅಂತಂದ್ರೆ BO is equal to mu naught I divided by 2R. ಇದು ಸ್ಟ್ಯಾಂಡರ್ಡ್ ರಿಸಲ್ಟ್. ಇನ್ನು ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ is given by right hand thumb rule. ಇಲ್ಲಿ ನೀವು if you curl your fingers in the direction of current, the direction of the thumb gives the direction of magnetic field. ನಾನು ಈ ರೀತಿ ಇಲ್ಲಿ ಕರ್ಲ್ ಮಾಡಿದ್ನಲ್ಲ ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ವರ್ಡ್ಸ್ ಬರಾಕತೈತಿ. ಒಂದ್ ವೇಳೆ ಕರೆಂಟ್ ಏನಪ್ಪ ಕ್ಲಾಕ್ವೈಸ್ ಡೈರೆಕ್ಷನ್ ಒಳಗಿತ್ತಂದ್ರೆ ಡೈರೆಕ್ಷನ್ ಇನ್ವರ್ಡ್ಸ್ ಬರ್ತೈತಿ. ಆದ್ರೆ ನಮಗೆ ಇಲ್ಲಿ ಈ ಎಂಟೈರ್ ಲೂಪ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕಾಗಿಲ್ಲ. ವಿ ಓನ್ಲಿ ನೀಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದಿ ಸ್ಮಾಲ್ ಕರೆಂಟ್ ಕ್ಯಾರಿಂಗ್ ಎಲಿಮೆಂಟ್. ಸರ್ಕ್ಯುಲರ್ ಎಲಿಮೆಂಟ್ ಏನೈತಿಲ್ಲ ಈ ಇಷ್ಟ ಎಲಿಮೆಂಟ್ ಇಂದ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕಾಗೈತಿ. ಇಲ್ಲಿ ಕ್ವಶನ್ ಒಳಗೆ ಈ ಎಲಿಮೆಂಟ್ ಏನೈತಿಲ್ಲ ಇಟ್ ಇಸ್ ಸಬ್ಟೆಂಡಿಂಗ್ ಆಂಗಲ್ 60 ಡಿಗ್ರಿ ಅಟ್ ದಿ ಸೆಂಟರ್. ಈ ಏನು ಎಲಿಮೆಂಟ್ಸ್ ಅದಾವಲ್ಲ ಸರ್ಕ್ಯುಲರ್ ಎಲಿಮೆಂಟ್ ಕ್ವಶನ್ ಒಳಗೆ ಅವು 60 ಡಿಗ್ರಿಯನ್ನು ಸಬ್ಟೆಂಡ್ ಮಾಡಕತ್ತವೆ ಇಲ್ಲಿ ಆಂಗಲ್ ಅನ್ನ. ಸೊ ಇಲ್ಲಿ ನೀವು ನೋಡಿದ್ರೆ ಕಾನ್ಸೆಪ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಎಂಟೈರ್ ಲೂಪ್ 360 ಡಿಗ್ರಿ ಆದ್ರೆ ಇದೇನು ಎಲಿಮೆಂಟ್ ಇರ್ತದೆ ಇಟ್ ಈಸ್ ಓನ್ಲಿ 60 ಡಿಗ್ರಿ. ಅಂದ್ರೆ ದಿಸ್ ಈಸ್ 1/6 ಪಾರ್ಟ್ ಆಫ್ ದಿ ಎಂಟೈರ್ ಲೂಪ್. ಸೊ ಈ ಎಲಿಮೆಂಟ್ ಏನೈತಿಲ್ಲ ಇದಿಷ್ಟ ದಿಸ್ ಇಸ್ ದಿ 1/6 ಪಾರ್ಟ್ ಆಫ್ ದಿ ಎಂಟೈರ್ ಲೂಪ್. ಸೊ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಬೈ ದಿಸ್ ಲೂಪ್ ಇಸ್ ಆಲ್ಸೋ 1/6 ಆಫ್ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಎಂಟೈರ್ ಲೂಪ್ ಇಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಪ್ರೊಡ್ಯೂಸ್ ಮಾಡಿದ್ರೆ ಇಷ್ಟೇ ಏನು ಎಲಿಮೆಂಟ್ ಇರ್ತೈತಿಲ್ಲ ದಿಸ್ ಪ್ರೊಡ್ಯೂಸಸ್ 1/6 ಆಫ್ ದಿಸ್. ದಟ್ ಈಸ್ 60 ಡಿವೈಡೆಡ್ ಬೈ 360 ಇಂಟು mu naught I divided by 2R. ಒಂದ್ ವೇಳೆ ಆಂಗಲ್ ಬ್ಯಾರೇಜ್ ಕೊಟ್ಟಿದ್ರಪ್ಪ 60 ಬಿಟ್ ಬ್ಯಾರೇಜ್ ಕೊಟ್ಟಿದ್ರಂದ್ರೆ ಅವಾಗ ನೀವು 60 ಬದಲಿ ಬ್ಯಾರೇಜ್ ತುಂಬಿಕೊಂಡ್ರೆ ಅಂದ್ರೆ ಯು ವಿಲ್ ಫೈಂಡ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದಟ್ ಸರ್ಕ್ಯುಲರ್ ಕರೆಂಟ್ ಕ್ಯಾರಿಂಗ್ ಎಲಿಮೆಂಟ್. ಸೊ B dash is the magnetic field due to this element which is subtending 60 degree. So B dash is equal to 60 divided by 360 into mu naught I divided by 2R. So 1/6 into mu naught I divided by 2R ಬರ್ತೈತಿ. So B dash is equal to mu naught I divided by 12R.
ಸೊ ದಿಸ್ ಇಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದಿ ಸ್ಮಾಲ್ ಸರ್ಕ್ಯುಲರ್ ಕರೆಂಟ್ ಕ್ಯಾರಿಂಗ್ ಎಲಿಮೆಂಟ್. ಸೊ ಇವೆರಡು ಎಕ್ಸ್ಪ್ರೆಷನ್ ಅನ್ನ ಯೂಸ್ ಮಾಡ್ಕೊಂಡು ನಾವೀಗ ಕ್ವಶನ್ಗೆ ಆನ್ಸರ್ ಅನ್ನ ಕಂಡುಹಿಡಿಯೋಣ. ಗೈಸ್ ಫೈನಲಿ ಇನ್ನು ಕ್ವಶನ್ ಬರೋದಾದ್ರೆ ಇಲ್ಲಿ ವಿ ಹ್ಯಾವ್ 4 ಎಲಿಮೆಂಟ್ಸ್ 1 2 3 4. ಇಲ್ಲಿ ಪಾಯಿಂಟ್ ಓ ಏನೈತಲ್ಲ ಇಟ್ ಕಮ್ಸ್ ಅಲಾಂಗ್ ದಿ ಡೈರೆಕ್ಷನ್ ಆಫ್ ಕರೆಂಟ್ ಕ್ಯಾರಿಂಗ್ ಎಲಿಮೆಂಟ್ಸ್. ಇವೆರಡು ಸ್ಟ್ರೇಟ್ ಎಲಿಮೆಂಟ್ಸ್ ಏನದಾವಲ್ಲ ಇವುತರ ಡೈರೆಕ್ಷನ್ ಒಳಗನೆ ಈ ಪಾಯಿಂಟ್ ಬರೋದ್ರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದೀಸ್ 2 ಎಲಿಮೆಂಟ್ಸ್ ಇಸ್ ಈಕ್ವಲ್ ಟು 0. ಇನ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದಿಸ್ ಎಲಿಮೆಂಟ್, ದಿಸ್ ಸರ್ಕ್ಯುಲರ್ ಎಲಿಮೆಂಟ್ ಇಸ್ ಈಕ್ವಲ್ ಟು μ0I ಡಿವೈಡೆಡ್ ಬೈ 12r1. r1 ಅಂದ್ರೆ ಈ ರೇಡಿಯಸ್. ಇನ್ನು ಡೈರೆಕ್ಷನ್ ಬೇಕಾತಂದ್ರೆ ನಿಮಗೆ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅನ್ನು ಯೂಸ್ ಮಾಡ್ಕೊಂಡು ನೀವು ಡೈರೆಕ್ಷನ್ ಕಂಡುಹಿಡಿದ್ರೆ ಇಟ್ ಈಸ್ ಇನ್ವರ್ಡ್ಸ್ ಬರ್ತೈತಿ. ಇನ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದಿಸ್ ಎಲಿಮೆಂಟ್ ಇಸ್ μ0I ಡಿವೈಡೆಡ್ ಬೈ 12r2. ಡೈರೆಕ್ಷನ್ ನೀವು ನೋಡಿದ್ರೆ ಔಟ್ವರ್ಡ್ಸ್ ಬರ್ತೈತಿ. ಸೊ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಒಳಗೆ ಇರ್ತೈತಿ ಅನ್ನೋದು ಗೊತ್ತಾಗಬೇಕಂದ್ರೆ ನಿಮಗೆ ಇಲ್ಲಿ ನೋಡ್ರಿ ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಅದ ಮ್ಯಾಗ್ನಿಟ್ಯೂಡ್ ಕಂಪೇರ್ ಮಾಡ್ರಿ. r1 ಸಣ್ಣದಿರೋದ್ರಿಂದ ಈ ರೇಷಿಯೋ ಏನದಲ್ಲ ಇದು ವ್ಯಾಲ್ಯೂ ಒಳಗೆ ದೊಡ್ಡದಿರ್ತೈತಿ ಇದಕ್ಕಿಂತ. ಸೊ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ವರ್ಡ್ಸ್ ಇರ್ತೈತಿ. ಸೊ ಅದಕ್ಕೆ ನಾನು ಇನ್ವರ್ಡ್ಸ್ ಏನೈತೆ ಆ ಡೈರೆಕ್ಷನ್ ಅನ್ನು ಪಾಸಿಟಿವ್ ಅಂತ ತಗೋತೀನಿ μ0I ಡಿವೈಡೆಡ್ ಬೈ 12r1. ಈ ಔಟ್ವರ್ಡ್ಸ್ ಡೈರೆಕ್ಷನ್ ಅನ್ನು ನೆಗೆಟಿವ್ ಅಂತ ತಗೋತೀನಿ. ಸೊ ಎರಡನ್ನು ಆಡ್ ಮಾಡಿದ್ರೆ μ0I ಡಿವೈಡೆಡ್ ಬೈ 12 into bracket 1/r1 minus 1/r2 ಬರ್ತೈತಿ. ಸೊ ದಿಸ್ ಇಸ್ ದಿ ಆನ್ಸರ್ ಟು ದಿಸ್ ಕ್ವಶನ್. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 1. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 4. ಈ ಕ್ವಶನ್ ಅನ್ನು ಕೂಡ 2016 ಒಳಗನೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ a galvanometer coil has a resistance of 50 ohm and the meter shows full scale deflection for a current of 5 milliampere. This galvanometer is converted into voltmeter of range 0 to 20 volt by connecting option number 1 3950 ohm in series with galvanometer, option number 2 4050 ohm in series with galvanometer, option number 3 3950 ohm in parallel with galvanometer, option number 4 4050 ohm in parallel with galvanometer. ಗೈಸ್ ಈ ಕ್ವಶನ್ ಒಳಗೆ ಅವರು ನಮಗೊಂದು ಗ್ಯಾಲ್ವನೋಮೀಟರ್ ಅನ್ನ ಕೊಟ್ಟಾರ ಹೂಸ್ ರೆಸಿಸ್ಟೆನ್ಸ್ ಇಸ್ 50 ಓಮ್. ಮತ್ತೆ ಇನ್ಫಾರ್ಮೇಶನ್ ಕೊಟ್ಟಾರಪ್ಪ ಅಂತಂದ್ರೆ ಈ ಗ್ಯಾಲ್ವನೋಮೀಟರ್ ದ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಕರೆಂಟ್ ಕೊಟ್ಟಾರ ವಿಚ್ ಇಸ್ ಈಕ್ವಲ್ ಟು 5 ಮಿಲಿ ಆಂಪಿಯರ್. ಅಂದ್ರೆ ಈ ಗ್ಯಾಲ್ವನೋಮೀಟರ್ ಒಳಗೆ 5 ಮಿಲಿ ಆಂಪಿಯರ್ ಕರೆಂಟ್ ಪಾಸ್ ಆದ್ರೆ ಅದು ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಅನ್ನ ತೋರಿಸ್ತದೆ. ನೆಕ್ಸ್ಟ್ ಅವ್ರು ಏನ್ ಹೇಳ್ಯಾರಪ್ಪ ಅಂತಂದ್ರೆ ಈ ಗ್ಯಾಲ್ವನೋಮೀಟರ್ ಅನ್ನ ಅವರು ವೋಲ್ಟ್ ಮೀಟರ್ ಆಗಿ ಕನ್ವರ್ಟ್ ಮಾಡ್ಯಾರ ಹೂಸ್ ರೇಂಜ್ ಇಸ್ 0 to 20 ವೋಲ್ಟ್. ಅಂದ್ರೆ 0 to 20 ವೋಲ್ಟ್ ಪೊಟೆನ್ಷಿಯಲ್ ಡ್ರಾಪ್ ಅನ್ನ ಮೆಜರ್ ಮಾಡ್ತಕ್ಕಂಥ ಒಂದು ವೋಲ್ಟ್ ಮೀಟರ್ ಅನ್ನ ಇದರಿಂದ ಅವರು ತಯಾರಿಸ್ಯಾರ. ಇಲ್ಲಿ ಕ್ವಶನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಗ್ಯಾಲ್ವನೋಮೀಟರ್ ಅನ್ನ ವೋಲ್ಟ್ ಮೀಟರ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ನಾವು ಇದಕ್ಕೆ ಎಷ್ಟು ರೆಸಿಸ್ಟೆನ್ಸ್ ಅನ್ನ ಆಡ್ ಮಾಡಬೇಕು ಮತ್ತೆ ಯಾವ ರೀತಿ ಆಡ್ ಮಾಡಬೇಕು ಅನ್ನೋದನ್ನ ಕೇಳ. ಆ ರೆಸಿಸ್ಟೆನ್ಸ್ ಆರ್ ವ್ಯಾಲ್ಯೂವನ್ನ ನಾವಿಲ್ಲಿ ಕಂಡುಹಿಡಬೇಕು. ಇಲ್ಲಿ ನಿಮಗೆ ಬೇಸಿಕ್ ಐಡಿಯಾ ಏನು ಗೊತ್ತಿರಬೇಕಪ್ಪ ಅಂತಂದ್ರೆ ಒಂದು ಗ್ಯಾಲ್ವನೋಮೀಟರ್ ಅನ್ನ ವೋಲ್ಟ್ ಮೀಟರ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ನಾವು ಒಂದು ಲಾರ್ಜ್ ರೆಸಿಸ್ಟೆನ್ಸ್ ಅನ್ನ ಅದಕ್ಕೆ ಸೀರೀಸ್ ಆಗಿ ಕನೆಕ್ಟ್ ಮಾಡ್ತೀವಿ. ಈ ರೀತಿ ಗ್ಯಾಲ್ವನೋಮೀಟರ್ ಅನ್ನ ವೋಲ್ಟ್ ಮೀಟರ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಲಾರ್ಜ್ ರೆಸಿಸ್ಟೆನ್ಸ್ ಅನ್ನ ಸೀರೀಸ್ ಒಳಗೆ ಕನೆಕ್ಟ್ ಮಾಡ್ತೀವಿ. ಇದು ಯಾಕಪ್ಪ ಅಂತಂದ್ರೆ ಇಲ್ಲಿ ಯಾವುದೇ ಒಂದು ಸರ್ಕ್ಯೂಟ್ ಒಳಗೆ ನಾವು ವೋಲ್ಟ್ ಮೀಟರ್ ಅನ್ನ ಕನೆಕ್ಟ್ ಮಾಡಲಿಕ್ಕೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತೀವಿ. ಈ ಸರ್ಕ್ಯೂಟ್ ಪೊಟೆನ್ಷಿಯಲ್ ಡ್ರಾಪ್ ಕಂಡುಹಿಡಲಿಕ್ಕೆ ವೋಲ್ಟ್ ಮೀಟರ್ ಅನ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿರ್ತೀವಿ. ಒಂದ್ ವೇಳೆ ಗ್ಯಾಲ್ವನೋಮೀಟರ್ ರೆಸಿಸ್ಟೆನ್ಸ್ ಕಡಿಮೆ ಇತ್ತಪ್ಪ ಅಂತಂದ್ರೆ ಆ ಕೇಸ್ ಒಳಗೆ ಈ ಸರ್ಕ್ಯೂಟ್ ಇಂದ ಕರೆಂಟ್ ಇಲ್ಲಿ ಗ್ಯಾಲ್ವನೋಮೀಟರ್ ಒಳಗೆ ಪಾಸ್ ಆಗ್ಲಿಕ್ಕೆ. ಸೊ ಬಹಳಷ್ಟು ಕರೆಂಟ್ ಈ ಕಡೆ ಪಾಸ್ ಆತಂದ್ರೆ ದಿ ಕರೆಂಟ್ ಇನ್ ದ ಸರ್ಕ್ಯೂಟ್ ವಿಲ್ ಚೇಂಜ್. ಸೊ ನಾವೇನು ಪೊಟೆನ್ಷಿಯಲ್ ಡ್ರಾಪ್ ಅನ್ನ ಮೆಜರ್ ಮಾಡ್ತೀವಲ್ಲ ಅದು ನಮಗೆ ರಾಂಗ್ ವ್ಯಾಲ್ಯೂ ಅನ್ನ ಕೊಡುತ್ತೆ. ಅದ್ರ ಸಲುವಾಗಿ ಮಿನಿಮಮ್ ವ್ಯಾಲ್ಯೂ ಪಾಸ್ ಆಗಬೇಕು. ವೋಲ್ಟ್ ಮೀಟರ್ ಒಳಗೆ ಮಿನಿಮಮ್ ವ್ಯಾಲ್ಯೂ ಪಾಸ್ ಆಗಬೇಕು. ಅದ್ರ ಸಲುವಾಗಿ ನಾವಿಲ್ಲಿ ಒಂದು ರೆಸಿಸ್ಟೆನ್ಸ್ ಅನ್ನ ಸೀರೀಸ್ ಒಳಗೆ ಕನೆಕ್ಟ್ ಮಾಡ್ತೀವಿ. ಈ ಎಂಟೈರ್ ಗ್ಯಾಲ್ವನೋಮೀಟರ್ ರೆಸಿಸ್ಟೆನ್ಸ್ ಅನ್ನ ಇನ್ಕ್ರೀಸ್ ಮಾಡ್ತೀವಿ ಸೊ ದಟ್ ಇಟ್ ಡ್ರಾಸ್ ಮಿನಿಮಮ್ ಕರೆಂಟ್ ಔಟ್ ಆಫ್ ದಿ ಸರ್ಕ್ಯೂಟ್. ಅವಾಗ ನಾವು ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಿ ಪೊಟೆನ್ಷಿಯಲ್ ಡ್ರಾಪ್ ಅನ್ನ ಮೆಜರ್ ಮಾಡಬಹುದು. ಇನ್ನು ಕ್ವಶನ್ ಒಳಗೆ ಏನು ಹೇಳ್ಯಾರಪ್ಪ ಅಂತಂದ್ರೆ ಈ ರೆಸಿಸ್ಟೆನ್ಸ್ ವ್ಯಾಲ್ಯೂನ ನಾವಿಲ್ಲಿ ಕಂಡುಹಿಡಿಬೇಕು. ಅದಕ್ಕಾಗಿ ನೀವು ವೋಲ್ಟ್ ಮೀಟರ್ ದ ರೇಂಜ್ ಅನ್ನ ನೋಡಿ. ವೋಲ್ಟ್ ಮೀಟರ್ ದ ರೇಂಜ್ ಏನು ಹೇಳಕತ್ತೈತಿ 0 to 20 ವೋಲ್ಟ್ ಅಂತ ಹೇಳಿ ಹೇಳಕತ್ತೈತಿ. ವಿಚ್ ಮೀನ್ಸ್ ಪೊಟೆನ್ಷಿಯಲ್ ಡ್ರಾಪ್ ಇಲ್ಲಿ 0 ವೋಲ್ಟ್ ಇದ್ದಾಗ ಗ್ಯಾಲ್ವನೋಮೀಟರ್ ಒಳಗೆ ಡಿಫ್ಲೆಕ್ಷನ್ ತೋರಿಸಬಾರ್ದು ಯಾವುದು. ಅದೇ ಪೊಟೆನ್ಷಿಯಲ್ ಡ್ರಾಪ್ ಇಲ್ಲಿ 20 ವೋಲ್ಟ್ ಇತ್ತಂದ್ರೆ ಅದು ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಅನ್ನ ತೋರಿಸಬೇಕು. ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಅನ್ನ ತೋರಿಸಬೇಕು. 20 ವೋಲ್ಟ್ ಇಲ್ಲಿ ಪೊಟೆನ್ಷಿಯಲ್ ಡ್ರಾಪ್ ಇತ್ತಂದ್ರೆ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಅನ್ನ ತೋರಿಸಬೇಕು. ಇನ್ನು ಇದು ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಯಾವಾಗ ತೋರಿಸುತ್ತಪ್ಪ ಅಂತಂದ್ರೆ ಇಫ್ ದಿ ಕರೆಂಟ್ ಥ್ರೂ ದಿ ಗ್ಯಾಲ್ವನೋಮೀಟರ್ ಇಸ್ 5 ಮಿಲಿ ಆಂಪಿಯರ್. ಇಲ್ಲಿ ಕರೆಂಟ್ 5 ಮಿಲಿ ಆಂಪಿಯರ್ ಇದ್ರೆ ಅಷ್ಟೇ ಅದು ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಅನ್ನ ತೋರಿಸುತ್ತೆ. ಅದಕ್ಕೆ ನಾವಿಲ್ಲಿ ಏನು ಕಂಡೀಷನ್ ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ 20 ವೋಲ್ಟ್ ಪೊಟೆನ್ಷಿಯಲ್ ಡ್ರಾಪ್ ಇದ್ದಾಗ ಈ ರೆಸಿಸ್ಟೆನ್ಸ್ ವ್ಯಾಲ್ಯೂ ಯಾವ ತರ ಇರಬೇಕಪ್ಪ ಅಂತಂದ್ರೆ ಇಲ್ಲಿ 5 ಮಿಲಿ ಆಂಪಿಯರ್ ಕರೆಂಟ್ ಬರುವಂಗಿರಬೇಕು. ಇಲ್ಲಿ 20 ವೋಲ್ಟ್ ಡ್ರಾಪ್ ಆದಾಗ ಇಲ್ಲಿ 5 ಮಿಲಿ ಆಂಪಿಯರ್ ಕರೆಂಟ್ ಬರ್ತಂದ್ರೆ ಅವಾಗ ಅದು ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಅನ್ನು ತೋರಿಸುತ್ತೆ. ಸೊ ದಟ್ ವಿಲ್ ಶೋ ಆಸ್ 20 ವೋಲ್ಟ್ ಇನ್ ದಿ ವೋಲ್ಟ್ ಮೀಟರ್. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಫಾರ್ 20 ವೋಲ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ನಾವು ಇವೆರಡು ರೆಸಿಸ್ಟೆನ್ಸ್ ಅನ್ನ ಆಡ್ ಮಾಡಿ ಏನಪ್ಪಾ ಕರೆಂಟ್ ವ್ಯಾಲ್ಯೂನ 5 ಮಿಲಿ ಆಂಪಿಯರ್ ಅನ್ನ ತಗೊಂಡು ಆರ್ ವ್ಯಾಲ್ಯೂನ ಕಂಡುಹಿಡಿಯೋಣ. ನಾವಿಲ್ಲಿ ಗ್ಯಾಲ್ವನೋಮೀಟರ್ಗೆ ಓಮ್ಸ್ ಲಾ ಅನ್ನು ಅಪ್ಲೈ ಮಾಡಿದ್ರೆ ವೋಲ್ಟೇಜ್ ಅಕ್ರಾಸ್ ದಿ ಗ್ಯಾಲ್ವನೋಮೀಟರ್ ಇಸ್ ಈಕ್ವಲ್ ಟು ಕರೆಂಟ್ ಥ್ರೂ ದಿ ಗ್ಯಾಲ್ವನೋಮೀಟರ್ ಇಂಟು ರೆಸಿಸ್ಟೆನ್ಸ್ ಆಫ್ ದಿ ಗ್ಯಾಲ್ವನೋಮೀಟರ್. ಸೊ ವೋಲ್ಟೇಜ್ ಎಷ್ಟೈತಿ 20 ವೋಲ್ಟ್ ಇದ್ದಾಗ 5 ಮಿಲಿ ಆಂಪಿಯರ್ ಕರೆಂಟ್ ಹೋಗಬೇಕು. ರೆಸಿಸ್ಟೆನ್ಸ್ ಏನು ರೆಸಿಸ್ಟೆನ್ಸ್ ಆರ್ ಜಿ ಪ್ಲಸ್ ಆರ್. ಆರ್ ಜಿ ಅಂದ್ರೆ ರೆಸಿಸ್ಟೆನ್ಸ್ ಆಫ್ ಗ್ಯಾಲ್ವನೋಮೀಟರ್ ಇನಿಷಿಯಲಿ ಎಷ್ಟಿತ್ತು ಪ್ಲಸ್ ನಾವು ಎಕ್ಸ್ಟ್ರಾ ಎಷ್ಟು ಆಡ್ ಮಾಡಬೇಕು.
ಸೊ 20 is equal to 5 into 10 raised to minus 3 into 50 plus r. ಇಲ್ಲಿ ಇದನ್ನು ಈ ಕಡೆ ಕಳಿಸಿದ್ರೆ 20 divided by 5 into 10 raised to minus 3 is equal to 50 plus r. 5 ಒಂದಲೇ 5 ನಾಲ್ಕಲೇ ಇದು 10 raised to minus 3 ಮೇಲ್ಗಡೆ ಹೋದರೆ 10 raised to 3 ಆಗುತ್ತೆ. 4 into 10 raised to 3 ಅಂದರೆ 4000 is equal to 50 plus r. r is equal to 4000 minus 50. r is equal to 3950 ohm. ಅಂದರೆ ಗ್ಯಾಲ್ವನೋಮೀಟರ್ಗೆ ಇನ್ ಸೀರೀಸ್ ನಾವು 3950 ಓಮ್ ರೆಸಿಸ್ಟೆನ್ಸ್ ಅನ್ನು ಕನೆಕ್ಟ್ ಮಾಡಿದರೆ ಅದನ್ನು ನಾವು ಏನಪ್ಪ 0 to 20 ವೋಲ್ಟ್ ರೇಂಜ್ ಇರತಕ್ಕಂಥ ವೋಲ್ಟ್ ಮೀಟರ್ ಆಗಿ ಕನ್ವರ್ಟ್ ಮಾಡಬಹುದು. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 1. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 5. ಈ ಕ್ವಶನ್ ಅನ್ನ 2017 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ ಅ ಪ್ರೋಟಾನ್, ಅ ಡ್ಯೂಟ್ರಾನ್ ಅಂಡ್ ಅನ್ ಅಲ್ಫಾ ಪಾರ್ಟಿಕಲ್ ಆರ್ ಪ್ರೊಜೆಕ್ಟೆಡ್ ಪರ್ಪೆಂಡಿಕ್ಯುಲರ್ ಟು ದಿ ಡೈರೆಕ್ಷನ್ ಆಫ್ ಅ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿತ್ ಸೇಮ್ ಕೈನೆಟಿಕ್ ಎನರ್ಜಿ. ದಿ ರೇಷಿಯೋ ಆಫ್ radii ಆಫ್ ದಿ ಸರ್ಕ್ಯುಲರ್ paths described by them is option number 1 1:√2:1, option number 2 1:√2:2, option number 3 √2:1:1, option number 4 √2:√2:1. ಗೈಸ್ ಇಲ್ಲಿ ಕ್ವಶನ್ಗೆ ಆನ್ಸರ್ ಅನ್ನು ನೋಡೋಕ್ಕಿಂತ ಮೊದಲು ನಾವು ಒಂದು ಚಾರ್ಜ್ಡ್ ಪಾರ್ಟಿಕಲ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಸರ್ಕ್ಯುಲರ್ ಮೋಷನ್ ಒಳಗಿದ್ದಾಗ ಅದರ ರೇಡಿಯಸ್ ಯಾವ್ಯಾವ ಫಿಸಿಕಲ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನ ನೋಡೋಣ. ಅದಕ್ಕಾಗಿ ನಾನು ಈ ಎಕ್ಸ್ಪ್ರೆಷನ್ ಅನ್ನ ಯೂಸ್ ಮಾಡ್ತೀನಿ, ವಿಚ್ ಇಸ್ mv² divided by r is equal to qvb. ಇಲ್ಲಿ ಪಾರ್ಟಿಕಲ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಒಳಗಿದ್ದು ಅದ್ರ ಮೇಲೆ ಆಕ್ಟ್ ಆಗ್ತಕ್ಕಂಥ ಫೋರ್ಸ್ ಯಾವುದು? ಸೆಂಟ್ರಿಪಿಟಲ್ ಫೋರ್ಸ್. ಸೆಂಟ್ರಿಪಿಟಲ್ ಫೋರ್ಸ್ಗೆ ಎಕ್ಸ್ಪ್ರೆಷನ್ ಏನೈತಿ? mv² divided by r. ಇನ್ನು ಆ ಫೋರ್ಸ್ ಯಾವುದು? ಮ್ಯಾಗ್ನೆಟಿಕ್ ಫೋರ್ಸ್. ಮ್ಯಾಗ್ನೆಟಿಕ್ ಫೋರ್ಸ್ಗೆ ಫಾರ್ಮುಲಾ ಏನೈತಿ? qvb sin ಥೀಟಾ ಐತಿ. ಇಲ್ಲಿ ನಾವು ಪಾರ್ಟಿಕಲ್ ಅನ್ನ ಪರ್ಪೆಂಡಿಕ್ಯುಲರ್ಲಿ ಪ್ರೊಜೆಕ್ಟ್ ಮಾಡಿದ್ರೆ ಅಂದ್ರೆ ಥೀಟಾ 90 ಡಿಗ್ರಿ ಇತ್ತಂದ್ರೆ qvb sin ಥೀಟಾ ಏನಾಗುತ್ತೆ? qvb ಆಗುತ್ತೆ. ಇಲ್ಲಿಂದ ನಮಗೆ r ಗೆ ಎಕ್ಸ್ಪ್ರೆಷನ್ ಬೇಕಾತಂದ್ರೆ r is equal to ಏನಂತ ಬರ್ಕೋಬಹುದು? vv ಕ್ಯಾನ್ಸಲ್ ಮಾಡೋದು mv divided by qb ಅಂತಲೂ ಬರ್ಕೋಬಹುದು, ರೈಟ್? ನೆಕ್ಸ್ಟ್ ನಾನು ಏನು ಮಾಡ್ತೀನಿ, mv ಗೆ ಅಂಡರ್ ರೂಟ್ ತಗೊಂಡು ಸ್ಕ್ವೇರ್ ಮಾಡ್ತೀನಿ. ಸೊ m² v² ಬರ್ತೈತಿ. ಇದರೊಳಗಿನ ಅಂಡರ್ ರೂಟ್ m ಹೊರಗಡೆ ತೆಗೆದ್ರೆ r is equal to ಅಂಡರ್ ರೂಟ್ m divided by q into ಅಂಡರ್ ರೂಟ್ mv² divided by b. ಈ ರೀತಿ ನಾನು ಎದಕ್ಕೆ ಬರ್ಕೊನೆಪ್ಪ ಅಂತಂದ್ರೆ ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ ಎಕ್ಸ್ಪ್ರೆಷನ್ ಏನು ಬರ್ತೈತಿ ಅನ್ನೋದನ್ನ ನೋಡೋಣ. mv² ಅಂದ್ರೆ ಏನು? ಹಾಫ್ mv² ಅಂದ್ರೆ ಕೈನೆಟಿಕ್ ಎನರ್ಜಿ ಐತಿ. mv² ಅಂದ್ರೆ 2ke. ಸೊ r is equal to 2ke divided by b into under root m divided by q. So this is expression for radius in terms of kinetic energy, mass, charge and magnetic field. So ಇಲ್ಲಿ ಈ ಎಕ್ಸ್ಪ್ರೆಷನ್ ಒಳಗೆ ನೀವು ನೋಡಿದ್ರೆ ರೇಡಿಯಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಂಡರ್ ರೂಟ್ m divided by q. ಅಂದ್ರೆ ಈ ರೇಷಿಯೋಗೆ ರೇಡಿಯಸ್ ಏನಪ್ಪ? ಪ್ರಪೋರ್ಷನಲ್ ಐತಿ. ವಿಚ್ ಮೀನ್ಸ್ ಈ ರೇಷಿಯೋ ಒಂದ್ ವೇಳೆ ಹೆಚ್ಚಿತ್ತಪ್ಪ ಅಂತಂದ್ರೆ ರೇಡಿಯಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಈ ರೇಷಿಯೋ ಹೆಚ್ಚಿತ್ತಂದ್ರೆ ರೇಡಿಯಸ್ ಕೂಡ ಹೆಚ್ಚಿರುತ್ತೆ. ಇನ್ನು ಕ್ವಶನ್ ಬರೋದಾದ್ರೆ ಕ್ವಶನ್ ಒಳಗೆ 3 ಚಾರ್ಜ್ಡ್ ಪಾರ್ಟಿಕಲ್ಸ್ ಅನ್ನ ಕೊಟ್ಟ. 3 ಚಾರ್ಜ್ಡ್ ಪಾರ್ಟಿಕಲ್ಸ್ ಯಾವ್ಯಾವಪ್ಪ ಅಂತಂದ್ರೆ ಒಂದು ಪ್ರೋಟಾನ್, ಇನ್ನೊಂದು ಡ್ಯೂಟ್ರಾನ್, ಮತ್ತೊಂದು ಅಲ್ಫಾ ಪಾರ್ಟಿಕಲ್. ಇಲ್ಲಿ 3 ಪಾರ್ಟಿಕಲ್ಸ್ ರೇಡಿಯಸ್ ರೇಷಿಯೋನ ನಾವು ಕಂಡುಹಿಡಿಬೇಕು. ಅದಕ್ಕಾಗಿ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಇಲ್ಲಿ ಕೈನೆಟಿಕ್ ಎನರ್ಜಿ ಆಫ್ ಆಲ್ ದೀಸ್ 3 ಪಾರ್ಟಿಕಲ್ಸ್ ಸೇಮ್ ಅನ್ಕೊಟ್ಟಾರ. ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಸೇಮ್ ಇರ್ತೈತಿ, ಬಿಕಾಸ್ ಅದೇ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಪ್ರೊಜೆಕ್ಟ್ ಮಾಡ್ಯಾರ ಅಂತಂದ್ರೆ. ಸೊ ಇಲ್ಲಿ ರೇಷಿಯೋ ಆಫ್ ರೇಡಿಯೈ ಬೇಕಾತಂದ್ರೆ ನಾನು ಈ 3 ಪಾರ್ಟಿಕಲ್ಸ್ ಅಂಡರ್ ರೂಟ್ m divided by q ರೇಷಿಯೋನ ಕಂಡುಹಿಡಿತೀನಿ. ಅದನ್ನು ಕಂಡುಹಿಡಿದ ಮೇಲೆ ಔಟರ್ ರೇಷಿಯೋನ ನಾನು ತಗೊಂಡ್ರೆ ಐ ಗೆಟ್ ದಿ ರೇಷಿಯೋ ಆಫ್ ರೇಡಿಯೈ ಆಫ್ ದೀಸ್ 3 ಪಾರ್ಟಿಕಲ್ಸ್. ಗೈಸ್ ಇಲ್ಲಿ ಪ್ರೋಟಾನ್ ಮಾಸ್ ಅನ್ನು ನಾವು 1 ಯೂನಿಟ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ಮಾಸ್ ಆಫ್ ಡ್ಯೂಟ್ರಾನ್ ವಿಲ್ ಬಿ 2 ಯೂನಿಟ್. ಯಾಕಂದ್ರೆ ಡ್ಯೂಟ್ರಾನ್ ಇಸ್ ದಿ ನ್ಯೂಕ್ಲಿಯಸ್ ಆಫ್ ಹೈಡ್ರೋಜನ್ ಐಸೋಟೋಪ್ ವಿಚ್ ಹ್ಯಾಸ್ 1 ಪ್ರೋಟಾನ್ ಅಂಡ್ 1 ನ್ಯೂಟ್ರಾನ್. ಇಲ್ಲಿ 1 ಪ್ರೋಟಾನ್ ಮತ್ತು 1 ನ್ಯೂಟ್ರಾನ್ ಪ್ರೆಸೆಂಟ್ ಇರುತ್ತೆ. ಸೊ 1 ಪ್ರೋಟಾನ್ ಮಾಸ್ 1 ಯೂನಿಟ್ ಆಯ್ತು, ನ್ಯೂಟ್ರಾನ್ ಮಾಸ್ ಕೂಡ 1 ಯೂನಿಟ್ ಆಗುತ್ತೆ. ಸೊ ದಟ್ ಇಸ್ ವೈ ಮಾಸ್ ಆಫ್ ಡ್ಯೂಟ್ರಾನ್ ಈಸ್ 2 ಯೂನಿಟ್. ಇನ್ನು ಮಾಸ್ ಆಫ್ ಅಲ್ಫಾ ಪಾರ್ಟಿಕಲ್ ಇಸ್ 4 ಯೂನಿಟ್. ಯಾಕಂದ್ರೆ ಇಟ್ ಈಸ್ ದಿ ಏನಪ್ಪ ನ್ಯೂಕ್ಲಿಯಸ್ ಆಫ್ ಹೀಲಿಯಂ ಆಟಮ್ ವಿಚ್ ಹ್ಯಾಸ್ 2 ಪ್ರೋಟಾನ್ಸ್ ಅಂಡ್ 2 ನ್ಯೂಟ್ರಾನ್ಸ್. ಅದರ ಸಲುವಾಗಿ 4 ಯೂನಿಟ್. ಇದು 1 ಯೂನಿಟ್ ಅಂತ ತಗೋದ್ರೆ ಇದು 2 ಯೂನಿಟ್ ಆಗುತ್ತೆ, ಇದು 4 ಯೂನಿಟ್ ಆಗುತ್ತೆ. ಇನ್ನು ಚಾರ್ಜ್ ಅಂಡ್ ಪ್ರೋಟಾನ್ ಅನ್ನು ನಾವು 1 ಯೂನಿಟ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ಚಾರ್ಜ್ ಅಂಡ್ ಡ್ಯೂಟ್ರಾನ್ ವಿಲ್ ಆಲ್ಸೋ ಬಿ 1 ಯೂನಿಟ್. ಯಾಕಪ್ಪ ಅಂತಂದ್ರೆ ಹಿಯರ್ ಇಟ್ ಹ್ಯಾಸ್ ಪ್ರೋಟಾನ್ ಅಂಡ್ ನ್ಯೂಟ್ರಾನ್. ನ್ಯೂಟ್ರಾನ್ ಹ್ಯಾಸ್ ನೋ ಚಾರ್ಜ್, ದಟ್ ಇಸ್ ವೈ ಚಾರ್ಜ್ ಅಂಡ್ ಡ್ಯೂಟ್ರಾನ್ ಇಸ್ 1 ಯೂನಿಟ್. ಇನ್ನು ಚಾರ್ಜ್ ಅಂಡ್ ಅಲ್ಫಾ ಪಾರ್ಟಿಕಲ್ ಇಸ್ 2 ಯೂನಿಟ್. ಯಾಕಂದ್ರೆ ಇಲ್ಲಿ 2 ಪ್ರೋಟಾನ್ಸ್ ಮತ್ತು 2 ನ್ಯೂಟ್ರಾನ್ಸ್ ಅದಾವ. 2 ನ್ಯೂಟ್ರಾನ್ಸ್ ಚಾರ್ಜ್ 0, 2 ಪ್ರೋಟಾನ್ಸ್ ಚಾರ್ಜ್ 2 ಯೂನಿಟ್. ನೆಕ್ಸ್ಟ್ ನಾವು ಅಂಡರ್ ರೂಟ್ m divided by q ರೇಷಿಯೋ ತಗೊಂಡ್ರೆ ಇಲ್ಲಿ 1/1 ಅಂಡರ್ ರೂಟ್ 1/1 ಅಂದ್ರೆ 1 ಬರುತ್ತಾ. ಇಲ್ಲಿ ಅಂಡರ್ ರೂಟ್ 2/1 ಬರುತ್ತಾ. ಇಟ್ ಈಸ್ ಅಂಡರ್ ರೂಟ್ 4/2. ಸೊ 1 ಇದು ಅಂಡರ್ ರೂಟ್ 2, ಇದು ಅಂಡರ್ ರೂಟ್ 4 ಅಂದ್ರೆ 2, 2 divided by 2 ಅಂದ್ರೆ 1. ಸೊ ರೇಷಿಯೋ ಆಫ್ ದ ರೇಡಿಯಾ ಈಸ್ ಈಕ್ವಲ್ ಟು rp ಈಸ್ ಟು rd ಈಸ್ ಟು r alpha ಈಸ್ ಈಕ್ವಲ್ ಟು 1 ಈಸ್ ಟು ಅಂಡರ್ ರೂಟ್ 2 ಈಸ್ ಟು 1. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 1. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 6. ಈ ಕ್ವಶನ್ ಅನ್ನು ಕೂಡ 2017 ಒಳಗನೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ a galvanometer of a resistance 50 ohm is connected to a battery of 3 volt along with a resistance of 2950 ohm in series shows full scale deflection of 30 divisions. The additional series resistance required to reduce the deflection to 20 divisions is option number 1 1500 ohm, option number 2 4440 ohm, option number 3 7400 ohm, option number 4
2950 ಓಮ್. ಗೈಸ್ ಈ ಕ್ವಶನ್ ಒಳಗೆ ಅವ್ರು ನಮಗೊಂದು ಗ್ಯಾಲ್ವನೋಮೀಟರ್ ಅನ್ನು ಕೊಟ್ಟಾರ, ಹೂಸ್ ರೆಸಿಸ್ಟೆನ್ಸ್ ಇಸ್ 50 ಓಮ್. ಮತ್ತೆ ಅಲಾಂಗ್ ವಿತ್ ದಿಸ್ ಗ್ಯಾಲ್ವನೋಮೀಟರ್ ಒಂದು ರೆಸಿಸ್ಟೆನ್ಸ್ ಅನ್ನ ಸೀರೀಸ್ ಒಳಗೆ ಕನೆಕ್ಟ್ ಮಾಡ್ಯಾರ, ಹೂಸ್ ವ್ಯಾಲ್ಯೂ ಇಸ್ 2950 ಓಮ್. ಮತ್ತೇನು ಮಾಡ್ಯಾರಪ್ಪ ಅಂದ್ರೆ ಅಕ್ರಾಸ್ ದಿಸ್ ಕಾಂಬಿನೇಷನ್ 3 ವೋಲ್ಟ್ ಬ್ಯಾಟರಿಯನ್ನು ಕೂಡ ಕನೆಕ್ಟ್ ಮಾಡ್ಯಾರ. ಇಲ್ಲಿ 3 ವೋಲ್ಟ್ ಬ್ಯಾಟರಿನ ಕನೆಕ್ಟ್ ಮಾಡಿದ ಕೂಡಲೇ ಗ್ಯಾಲ್ವನೋಮೀಟರ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಅನ್ನು ತೋರ್ಸಾಕತ್ತೈತಿ. ಇಲ್ಲಿ ಗ್ಯಾಲ್ವನೋಮೀಟರ್ ಒಳಗೆ 30 ಡಿವಿಷನ್ಸ್ ಅದಾವು. ಇಲ್ಲಿ 3 ವೋಲ್ಟ್ ಬ್ಯಾಟರಿನ ನಾವು ಕನೆಕ್ಟ್ ಮಾಡಿದ ಕೂಡಲೇ ಅದು 30 ಡಿವಿಷನ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಅನ್ನು ತೋರ್ಸಾಕತ್ತೈತಿ. ಇಲ್ಲಿ ಕ್ವಶನ್ ಏನಪ್ಪಾ ಅಂತಂದ್ರೆ ಈ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಅನ್ನ 20 ಡಿವಿಷನ್ ಡಿಫ್ಲೆಕ್ಷನ್ಗೆ ಇಳಿಸಬೇಕಂದ್ರೆ ಅಂದ್ರೆ ರೆಡ್ಯೂಸ್ ಮಾಡ್ಬೇಕಂದ್ರೆ ನಾವು ಎಷ್ಟು ಅಡಿಷನಲ್ ರೆಸಿಸ್ಟೆನ್ಸ್ ಅನ್ನ ಕನೆಕ್ಟ್ ಮಾಡಬೇಕು ಅಂತ ಹೇಳಿ ಕೇಳ್ಯಾರ. ಇಲ್ಲಿ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಡಿಫ್ಲೆಕ್ಷನ್ ಇನ್ ದಿ ಗ್ಯಾಲ್ವನೋಮೀಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಥ್ರೂ ದಿ ಗ್ಯಾಲ್ವನೋಮೀಟರ್. ಡಿಫ್ಲೆಕ್ಷನ್ ಇನ್ಕ್ರೀಸ್ ಮಾಡಬೇಕಂದ್ರೆ ನಾವು ಕರೆಂಟ್ ಅನ್ನು ಕೂಡ ಇನ್ಕ್ರೀಸ್ ಮಾಡಬೇಕು, ಡಿಫ್ಲೆಕ್ಷನ್ ಅನ್ನು ರೆಡ್ಯೂಸ್ ಮಾಡಬೇಕಂದ್ರೆ ಕರೆಂಟ್ ಡಿಕ್ರೀಸ್ ಮಾಡಬೇಕು. ಇಲ್ಲಿ ಡಿಫ್ಲೆಕ್ಷನ್ ಅನ್ನು ನಾವು ಆಕ್ಚುಲಿ ರೆಡ್ಯೂಸ್ ಮಾಡಬೇಕು ಟು 20 ಡಿವಿಷನ್ಸ್, ಅದರ ಸಲುವಾಗಿ ನಾವು ಕರೆಂಟ್ ಅನ್ನ ರೆಡ್ಯೂಸ್ ಮಾಡಬೇಕು. ಆ ಕರೆಂಟ್ ಅನ್ನ ರೆಡ್ಯೂಸ್ ಮಾಡಲಿಕ್ಕೆ ನಾವು ಎಷ್ಟು ರೆಸಿಸ್ಟೆನ್ಸ್ ಅನ್ನ ಆಡ್ ಮಾಡಬೇಕು ಅನ್ನೋದನ್ನ ಇಲ್ಲಿ ನಾವು ಕಂಡುಹಿಡಿಬೇಕು. ಗೈಸ್ ಅದಕ್ಕಾಗಿ ನಾನು ಮೊದಲು ಇಲ್ಲಿ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಕರೆಂಟ್ IG ಅನ್ನ ಕಂಡುಹಿಡಿತೀನಿ. ಇಲ್ಲಿ ಅವ್ರು ಏನು ಹೇಳ್ಯಾರಪ್ಪ ಅಂತಂದ್ರೆ R1 ಮತ್ತು RGಗೆ 3 ವೋಲ್ಟ್ ಬ್ಯಾಟರಿನ ಕನೆಕ್ಟ್ ಮಾಡಿದ್ರೆ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಆಗಕತ್ತೈತೆ ಅಂತ ಹೇಳಿ ಹೇಳ್ಯಾರ, 30 ಡಿವಿಷನ್ ಡಿಫ್ಲೆಕ್ಷನ್ ಆಗಕತ್ತೈತೆ ಅಂತ ಹೇಳಿ ಹೇಳ್ಯಾರ. ಅದಕ್ಕೆ ಫಾರ್ 30 ಡಿವಿಷನ್ IG ವ್ಯಾಲ್ಯೂ ಏನು ಬರುತ್ತಪ್ಪ ಅಂತಂದ್ರೆ ವೋಲ್ಟೇಜ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್. ವೋಲ್ಟೇಜ್ 3 ವೋಲ್ಟ್ ಐತಿ, ರೆಸಿಸ್ಟೆನ್ಸ್ ಇವನ್ನೆರಡು ಆಡ್ ಮಾಡಿದ್ರೆ 2950 ಪ್ಲಸ್ 50 ಅಂದ್ರೆ 3000, 3 ಡಿವೈಡೆಡ್ ಬೈ 3000 ಅಂದ್ರೆ 1/1000, 1/1000 ಅಂದ್ರೆ 1 ಮಿಲಿ ಆಂಪಿಯರ್. ಅಂದ್ರೆ 1 ಮಿಲಿ ಆಂಪಿಯರ್ ಕರೆಂಟ್ ಪಾಸ್ ಆದ್ರೆ ಅದು ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಅನ್ನು ತೋರ್ಸಾಕತೈತಿ. ಫಾರ್ 30 ಡಿವಿಷನ್ ಡಿಫ್ಲೆಕ್ಷನ್ ಕರೆಂಟ್ ಎಷ್ಟು ಇರಬೇಕು ಗ್ಯಾಲ್ವನೋಮೀಟರ್ ಒಳಗೆ 1 ಮಿಲಿ ಆಂಪಿಯರ್. ಇದರಿಂದ ನಾನು 20 ಡಿವಿಷನ್ ಡಿಫ್ಲೆಕ್ಷನ್ಗೆ ಎಷ್ಟು ಕರೆಂಟ್ ಬೇಕು ಅನ್ನೋದನ್ನ ಕಂಡುಹಿಡಿಬೇಕು. ಫಾರ್ 20 ಡಿವಿಷನ್ ಡಿಫ್ಲೆಕ್ಷನ್ I is equal to IG divided by 30 into 20. ಅಂದ್ರೆ IG divided by 30 ಮಾಡಿದ್ರೆ ನನಗೆ ಒಂದು ಡಿವಿಷನ್ ಡಿಫ್ಲೆಕ್ಷನ್ಗೆ ಎಷ್ಟು ಕರೆಂಟ್ ಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಟೋಟಲ್ ಕರೆಂಟ್ ಡಿವೈಡೆಡ್ ಬೈ 30 ಡಿವಿಷನ್ಸ್ ಮಾಡಿದ್ದೆ ಅಂದ್ರೆ ಒಂದು ಡಿವಿಷನ್ ಡಿಫ್ಲೆಕ್ಷನ್ಗೆ ಎಷ್ಟು ಕರೆಂಟ್ ಬೇಕು ಅನ್ನೋದು ಗೊತ್ತಾಗುತ್ತೆ. ಇಂಟು 20 ಮಾಡಿದ್ರೆ 20 ಡಿವಿಷನ್ ಡಿಫ್ಲೆಕ್ಷನ್ಗೆ ಎಷ್ಟು ಕರೆಂಟ್ ಬೇಕು ಅನ್ನೋದು ಗೊತ್ತಾಗುತ್ತೆ. ಇದು ನೀವು ಸಿಂಪ್ಲಿಫೈ ಮಾಡಿದ್ರೆ I ವ್ಯಾಲ್ಯೂ 2/3 ಮಿಲಿ ಆಂಪಿಯರ್ ಬರುತ್ತೆ. ಅಂದ್ರೆ ಈ ಸರ್ಕ್ಯೂಟ್ ಒಳಗೆ ಅಥವಾ ಗ್ಯಾಲ್ವನೋಮೀಟರ್ ಒಳಗೆ 2/3 ಮಿಲಿ ಆಂಪಿಯರ್ ಕರೆಂಟ್ ಪಾಸ್ ಆತಂದ್ರೆ ಅದು 20 ಡಿವಿಷನ್ ಡಿಫ್ಲೆಕ್ಷನ್ ಅನ್ನು ತೋರಿಸ್ತದೆ. ಅದಕ್ಕೆ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ R2 ವ್ಯಾಲ್ಯೂನ ಯಾವ ರೀತಿ ಸೆಲೆಕ್ಟ್ ಮಾಡ್ಬೇಕಂದ್ರೆ ಟೋಟಲ್ ಸರ್ಕ್ಯೂಟ್ ಒಳಗೆ ಕರೆಂಟ್ 2/3 ಮಿಲಿ ಆಂಪಿಯರ್ ಪಾಸ್ ಆಗುವಂಗೆ ಸೆಲೆಕ್ಟ್ ಮಾಡಬೇಕು. ಸೊ ಅದಕ್ಕಾಗಿ ಇಲ್ಲಿ ಸರ್ಕ್ಯೂಟ್ ಒಳಗೆ R2 ಅನ್ನು ತಗೊಂಡು ಕರೆಂಟ್ ವ್ಯಾಲ್ಯೂ 2/3 ಮಿಲಿ ಆಂಪಿಯರ್ ಅನ್ನು ತಗೊಂಡು R2 ವ್ಯಾಲ್ಯೂನ ಕಂಡುಹಿಡಿಯೋಣ. ಗೈಸ್ ಇಲ್ಲಿ ಈ ಸರ್ಕ್ಯೂಟ್ಗೆ ನಾವು ಓಮ್ಸ್ ಲಾ ನ ಅಪ್ಲೈ ಮಾಡಿದ್ರೆ V is equal to IR ಅಂತ ಹೇಳಿ ಬರೀಬಹುದು. V ಅಂದ್ರೆ 3 ವೋಲ್ಟ್ is equal to 2/3 ಮಿಲಿ ಆಂಪಿಯರ್ ಇಂಟು R ಅಂದ್ರೆ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟೈತಿ RG ಪ್ಲಸ್ R1 ಪ್ಲಸ್ R2. ಇಲ್ಲಿ 3 is equal to 2/3 into 10⁻³ ಇಂಟು ಬ್ರಾಕೆಟ್ 50 ಪ್ಲಸ್ 2950 ಪ್ಲಸ್ R2. ಇವೆರಡು ಕೂಡಿಸಿದ್ರೆ 3000 ಬರ್ತೈತಿ. ಇದನ್ನ ಈ ಕಡೆ ಕಳಿಸಿದ್ರೆ 9 ಬರ್ತೈತಿ. ಇಲ್ಲಿ ಕೆಳಗಡೆ 2 into 10⁻³. ಇಲ್ಲಿ ನೀವು ನೋಡಿದ್ರೆ 2 into 10⁻³ ಮೇಲ್ಗಡೆ ಹೋದ್ರೆ 10⁻³ ಆಗುತ್ತೆ. 9/2 ಅಂದ್ರೆ 4.5. 4.5 into 10⁻³ ಅಂದ್ರೆ 4500. ಇವೆರಡು ಕೂಡಿಸಿದ್ರೆ 3000 ಬರತೈತಿ ಇಲ್ಲಿ. ಸೊ 4500 is equal to 3000 plus R2. R2 is equal to 4500 minus 3000. ಸೊ R2 ವ್ಯಾಲ್ಯೂ ಎಷ್ಟು ಬಂತು 1500 ಓಮ್. ಅಂದ್ರೆ ಆ ಸರ್ಕ್ಯೂಟ್ ಒಳಗೆ 1500 ಓಮ್ ರೆಸಿಸ್ಟೆನ್ಸ್ ಅನ್ನ ಕನೆಕ್ಟ್ ಮಾಡಿದ್ರೆ ನಾವು 20 ಡಿವಿಷನ್ ಡಿಫ್ಲೆಕ್ಷನ್ ಅನ್ನ ನೋಡಬಹುದು. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 1. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 7. ಈ ಕ್ವಶನ್ ಅನ್ನು ಕೂಡ 2017 ಒಳಗನೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿ ಸೆಂಟರ್ ಆಫ್ ಅ ಕರೆಂಟ್ ಕ್ಯಾರಿಂಗ್ ಲೂಪ್ ಆಫ್ ರೇಡಿಯಸ್ 0.1 ಮೀಟರ್ ಈಸ್ 5√5 times that at a point along its axis. The distance of this point from the center of the loop is option number 1 0.2 meter, option number 2 0.1 meter, option number 3 0.05 meter, option number 4 0.25 meter. Guys, ಈ ಕ್ವಶನ್ ಒಳಗೆ ಅವರು ನಮಗೊಂದು ಕರೆಂಟ್ ಕ್ಯಾರಿಂಗ್ ಸರ್ಕ್ಯುಲರ್ ಲೂಪ್ ಅನ್ನು ಕೊಟ್ಟಾರ, whose radius is 0.1 meter. ಇಲ್ಲಿ ಮತ್ತೇನು ಇನ್ಫಾರ್ಮೇಶನ್ ಕೊಟ್ಟಾರಪ್ಪ ಅಂತಂದ್ರೆ the magnetic field at the center of the loop is 5√5 times the magnetic field at some point on the axis of this current carrying circular loop. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಸೆಂಟರ್ ಆಫ್ ದಿ ಲೂಪ್ PO ಅಂತ ತಗೊಂಡ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಸಮ್ ಪಾಯಿಂಟ್ BX ಅಂತ ಹೇಳಿ ತಗೊಂಡ್ರೆ BO ಈಸ್ 5√5 ಟೈಮ್ಸ್ BX. ಸೊ ಇಲ್ಲಿ ಕ್ವಶನ್ ಏನಪ್ಪಾ ಅಂತಂದ್ರೆ ವಿ ನೀಡ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ X ಅಂದ್ರೆ ಡಿಸ್ಟೆನ್ಸ್ ಆಫ್ ದಟ್ ಪಾಯಿಂಟ್ ಫ್ರಮ್ ದಿ ಸೆಂಟರ್ ಆಫ್ ದಿ ಲೂಪ್ ಅನ್ನ ನಾವಿಲ್ಲಿ ಕಂಡುಹಿಡಬೇಕು. ಅದಕ್ಕಾಗಿ ನಾನು ಈ ಎಕ್ಸ್ಪ್ರೆಷನ್ ಅನ್ನ ಯೂಸ್ ಮಾಡ್ತೀನಿ, ವಿಚ್ ಇಸ್ B is equal to μ0 I R² divided by 2 into bracket X² plus R² raised to 3/2. This is the expression for magnetic field due to current carrying loop on the axis of the loop. ಈ ಆಕ್ಸಿಸ್ ಮೇಲೆ ಯಾವುದೇ ಒಂದು ಪಾಯಿಂಟ್ ಮೇಲೆ ನನಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟೈತೆ ಅನ್ನೋದು ಬೇಕಾದ್ರೆ ನಾನು ಈ ಎಕ್ಸ್ಪ್ರೆಷನ್ ಅನ್ನ ಯೂಸ್ ಮಾಡ್ಕೋಬಹುದು. ಇದೇ ಎಕ್ಸ್ಪ್ರೆಷನ್ ಒಳಗೆ X is equal to 0 ತುಂಬಿಕೊಂಡ್ರೆ ನನಗೆ ದಟ್ ಪಾಯಿಂಟ್ ವಿಲ್ ಬಿ ದಿ ಸೆಂಟರ್ ಆಫ್ ದಿ ಲೂಪ್. ಸೆಂಟರ್ ಆಫ್ ದಿ ಲೂಪಿಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕಾದ್ರೆ ಇದ್ರೊಳಗೆ X is equal to 0 ತುಂಬ್ಕೋತೀನಿ. ಇನ್ನು BX ಗೆ ನನಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕಾಯ್ತಂದ್ರೆ X ಜಾಗದಾಗ X ಅನ್ನು ಹೇಳ್ತೀನಿ.
ಎರಡನ್ನೂ ಈ ರಿಲೇಷನ್ ಪ್ರಕಾರ ಈಕ್ವೇಟ್ ಮಾಡ್ಕೊಂಡು ನಾನು ಈಗ ಎಕ್ಸ್ ವ್ಯಾಲ್ಯೂವನ್ನು ಕಂಡುಹಿಡಿತೀನಿ. ಗೈಸ್ ಇಲ್ಲಿ ಆ ಎಕ್ಸ್ಪ್ರೆಷನ್ ಒಳಗೆ x is equal to 0 ತುಂಬಿಕೊಂಡ್ರೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿ ಸೆಂಟರ್ ಆಫ್ ದಿ ಲೂಪ್ ಸಿಗ್ತದೆ, ಅಂದ್ರೆ BO ಸಿಗ್ತದೆ. BO is equal to mu naught I divided by 2r ಬರ್ತದೆ, which is equal to 5√5 times the bx ಅಂದ್ರೆ ಇಲ್ಲೇನು mu naught I r square divided by 2 into bracket r square plus x square whole raised to 3/2. ಇಲ್ಲಿ ನಾನು ನೆಕ್ಸ್ಟ್ ಏನು ಮಾಡ್ತೀನಿ, ಎರಡು ಕಡೆ ಕಾಮನ್ ಏನೇನದಾವಲ್ಲ ಅದನ್ನು ಕ್ಯಾನ್ಸಲ್ ಹೊಡಿತೀನಿ. ಕಾಮನ್ ಏನದಾವು mu naught I divided by 2 ಕಾಮನ್ ಇತ್ತು, ಎರಡು ಕಡೆ ಕ್ಯಾನ್ಸಲ್ ಹೊಡೆದ್ರೆ 1/r is equal to 5√5 into r square divided by r square plus x square whole raised to 3/2. ಇದನ್ನ ಈ ಕಡೆ ಕಳಿಸಿ ಇದನ್ನ ಈ ಕಡೆ ಕಳಿಸಿದ್ರೆ r square plus x square whole raised to 3/2 is equal to 5√5 r cube. ಎರಡು ಕಡೆ ಏನು ಮಾಡ್ತೀನಿ, ನಾನು ಸ್ಕ್ವೇರ್ ಮಾಡ್ತೀನಿ, ಇದನ್ನ ಸ್ಕ್ವೇರ್ ಮಾಡ್ತೀನಿ. ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, ಈ 1/2 ಹೋಗುತ್ತಾ, ಇಲ್ಲಿ ಏನಾಗುತ್ತೆ ಇದು r square plus x square raised to 3 is equal to 125 ಆಗುತ್ತೆ. 125 into r raised to 6. ನೆಕ್ಸ್ಟ್ ಏನು ಮಾಡ್ತೀನಿ, ಎರಡು ಕಡೆ ಕ್ಯೂಬ್ ರೂಟ್ ತಗೋತೀನಿ. ಕ್ಯೂಬ್ ರೂಟ್ ತಗೊಂಡ್ರೆ ಇದು 3 ಹೋಗುತ್ತಾ, ಇದರದ್ದು ಕ್ಯೂಬ್ ರೂಟ್ ಮಾಡಿದ್ರೆ 2 ಆಗುತ್ತಾ, 125 ಕ್ಯೂಬ್ ರೂಟ್ 5 ಬರುತ್ತೆ. ಸೊ r square plus x square is equal to 5r square ಬರ್ತದೆ. ಸೊ x square is equal to 5r square minus r square ಅಂದ್ರೆ 4r square. x is equal to 2r. r ವ್ಯಾಲ್ಯೂ ಏನೈತಿ 0.1 meters ಐತಿ. ಸೊ x is equal to 2 into 0.1 which is equal to 0.2 meters. So answer to this question is 0.2 meters, which is option number 1. ಗೈಸ್ ಇಲ್ಲಿಗೆ ಇವತ್ತಿನ ನನ್ನ ಡಿಸ್ಕಷನ್ ಅನ್ನ ಮುಗಿಸ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಹೇಳಿ ಅನ್ಕೋತೀನಿ. ಒಂದ್ ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಕೆಳಗಡೆ ಲೈಕ್ ಬಟನ್ ಐತಿ, ಅದನ್ನ ಪ್ರೆಸ್ ಮಾಡ್ರಿ, ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ರಿ. ಅಂಡ್ ಫೈನಲಿ ಹೋಗಿನ ಮುಂಚೆ ನಿಮಗೆ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸ್ರಿ. ಸೊ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸ್ಟೇ ಟ್ಯೂನ್ಡ್ ಫಾರ್ ದಿ ನೆಕ್ಸ್ಟ್ ವಿಡಿಯೋ.